ममाङ्गानि वाक् प्राण चक्षु श्रोत्रमथो बलमिन्द्रियाणि च सर्वाणि सर्वं ब्रह्मोपनिषदम् माहं ब्रह्म निराकुर्याम् मा ब्रह्म निराकरोत् अनिराकरणमस्तु अनिराकरणं मे अस्तु तदात्मनि निरतेय उपनिषत्सु धर्माः ते मयि सन्तु ओम शांति शांति शांति। सदाशिव समारंभां शंकराचार्य मध्यमां अस्मदाचार्य पर्यंतां वंदे गुरु परंपरा। ನಾವೆಲ್ಲರೂ ಕೇನೋಪನಿಷತ್ತಿನ 3ನೇ ಅಧ್ಯಾಯದ ಕಥಾಭಾಗವನ್ನ ನೋಡ್ತಾ ಇದ್ವಿ. 7 ಮಂತ್ರಗಳು ಹಾಗೂ 8ನೇ ಮಂತ್ರದಿಂದ ಇವತ್ತ ನೋಡ್ಬೇಕು. ತದಭ್ಯದ್ರವತ ಕೋಶಿ ವಾಯುರ್ವಾ ಅಹಮಸ್ಮೀತಿ ಅಬ್ರವಿನ್ ಮಾತರಿಶ್ವಾ ವಾ ಅಹಮದು ಅಸ್ಮೀತಿ. 8ನೇ ಶ್ಲೋಕ. ಏನಿದ್ರ ಅರ್ಥ ಕನ್ನಡ ಅರ್ಥ ಅಂದ್ರೆ, ಆಮೇಲೆ ವಾಯುವಿನ ಕುರಿತು ಏ ವಾಯುವೇ ಇದು ಯಾವ ಯಕ್ಷನೋ ಅದನ್ನು ತಿಳಿದುಕೊಂಡು ಬಾ ಎಂದರು. ಆಗಲಿ ಎಂದು ಅದರ ಬಳಿಗೆ ಓಡಿದನು. ಆಗಲಿ ಎಂದು ಅದರ ಬಳಿಗೆ ಓಡಿದನು. 8 ಅಲ್ಲ, ರೈಟ್. Vayu approached the Yaksha. The Yaksha asked him that, who are you? ವಾಯು ಯಕ್ಷನ ಕಡೆಗೆ ಹೋದ. ಆಗ ಯಕ್ಷ ನೀ ಯಾರಪ್ಪ ಅಂತ ವಾಯುವಿಗೆ ಕೇಳಿದ. ಹೂ ಆರ್ ಯು? ವಾಯು ಆನ್ಸರ್ಡ್, ಐ ಆಮ್ ದಿ ವೆಲ್ ನೋನ್ ವಾಯು. ಐ ಆಮ್ ವೆಲ್ ನೋನ್ ಆಸ್ ಇವನ್ ಮಾತರಿಶ್ವ. ನಾನು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವ ವಾಯು ದೇವತಾರಿ. ನಾನು ಏನದ, ನಾನು ಇನ್ನೂ ಒಂದು ಏನದ ಟೈಟಲ್ ಅಂದ್ರೆ ಮಾತರಿಶ್ವ. ಮಾತರಿಶ್ವ ಅಂದ್ರೆ ಅಂತರಿಕ್ಷದಲ್ಲಿ ನಾನು ಚಲಿಸುವ ಸಾಮರ್ಥ್ಯ ಇದ್ದವ. ಮಾತೃವೇಶು ಶ್ವಯತೀತಿ ಮಾತರಿಶ್ವ. ಮಾತೃ ಅಂದ್ರೆ ಆಕಾಶ ಅಂತ, ಅಂತರಿಕ್ಷ. ಶ್ವಯತಿ ಅಂದ್ರೆ ಚಲಿಸುವವ, ಸಂಚರಿಸುವವ, ಚಲಿಸುವವ ಅಂತ ಅರ್ಥ. ಮಾತೃವಿಶ್ವಿ ಶ್ವಯತೀತಿ ಮಾತರಿಶ್ವ. ಅಂತರಿಕ್ಷದಲ್ಲಿ ಚಲಿಸುವವನು ಯಾವನೋ ಅವನು ಬಹುರ್ವಿ ಸಮಾಸ. ಸಮಾಸ ಬಂದವರಿಗೆ ಬಹುರ್ವಿ ಸಮಾಸ. ಮೀನದಂತ ಕಣ್ಣು ಉಳ್ಳವಳು ಯಾವಳೋ? ಮೀನಾಕ್ಷಿ. ಅದೊಂದು ನೆನ್ಪಿಟ್ಕೊಂಡಿದ್ದೆ. ಹಂಗ ಇಲ್ಲಿ ರೂಪಕ ಅಲಂಕಾರ ಕೊಟ್ಟು ಹೇಳಿದ್ರಂದ್ರೆ ಅದಕ್ಕೆ ಅನ್ಬೇಕು ಬಹುರ್ವಿ ಸಮಾಸ ಅಂತ ಹೇಳ್ಬೇಕು. ಗ್ರಾಮರ್ ಪಾಠ ಅಂತಾರ ಇಲ್ಲಿ. ತದಭ್ಯದ್ರವತ್ ವಾಯು ಅಪ್ರೋಚ್ಡ್ ದ ಯಕ್ಷ. ತದ್ ಅಭ್ಯದ್ರವತ್. ಅಭ್ಯದ್ರವತ್ ಅಂದ್ರೆ ಭೇಟಿಯಾದನು, ಎದುರಿಸಿದನು ಅಂತ ಅರ್ಥ. ಅಂಡ್ ವಾಸ್ ಡಂಫೌಂಡ್ ಫಾರ್ ಎ ಸೆಕೆಂಡ್. ಒಂದ್ ಸೆಕೆಂಡ್ ಅವನು ಏನಾಯ್ತು, ಒಂದು ಕ್ಷಣದಲ್ಲಿ ಅವನು ಏನು ಆಶ್ಚರ್ಯಚಕಿತನಾದ, ಮೂಕ ವಿಸ್ಮಿತನಾದ. Not able to address Ishvara, even though he had a list of questions. Sometimes students say that Swamiji will come with several questions, but when we sit in front, everything goes away. I don't know whether the question goes or answer comes. It is not there. I say, please write down and come so that you do not have any problem. ಅಪ್ಪವರು ಒಂದೊಬ್ಬ ಶಿಷ್ಯ ಹೇಳ್ತಾನಂತ, ನಿಮ್ ಮಾತ್ರ ಬರುತ್ತಲ್ಲ ಸಮಸ್ಯೆನೇ ಇಲ್ದಂಗ ಆಗ್ಬಿಡ್ತಾವ್ರಿ. ನಮ್ಗ ಏನೋ ಕೇಳ್ಬೇಕಂತ ಬಂದಿರ್ತೇವ್ರಿ ಅಪ್ಪವ್ರ. ನೀವ್ ಎದುರಿಗೆ ಕುಂತ್ರಂದ್ರ ಸಮಸ್ಯೆಗಳೆಲ್ಲ ಓಡೋಗ್ಬಿಡ್ತಾವ. ಅದಕ್ಕಂತಾರ ಅಪ್ಪವ್ರು, ಸಮಸ್ಯೆಗಳನ್ನ ಓಡೋಗ್ತಾವಲ್ಲ ಅದು ಎಲ್ಲರಿಗೂ ಆಗ್ತದ. ಅದು ಏನು ಆಶ್ಚರ್ಯ ಅಲ್ಲ. ಮನ್ಯಾಗ ಬರ್ಕೊಂಡ್ ಬರ್ರಿ. ಮನ್ಯಾಗ ನಿಮ್ಗೆ ಏನ್ ಸಮಸ್ಯೆ ಬಂದಿರ್ತಾವ ಬರ್ಕೊಂಡ್ ಬರ್ರಿ, ಕೇಳ್ರಿ. Swamiji, we have come with several questions, but when we sit in front of you, everything goes away. I don't know whether the questions will go or answers come. ಒಮ್ಮೆ ಏನಾದ ಪ್ರಶ್ನೆ ಹೋಗ್ಯಾವ, ಹಂಗ ಒಮ್ಮೆ ಆಗಿರ್ತದ. ಒಮ್ಮೆ ಏನಾಗಿರ್ತದ, ಉತ್ತರನ ಸಿಕ್ಬಿಟ್ಟಿರ್ತದ. ನೀವು ಪ್ರಶ್ನೆ ಕೇಳ್ಬೇಕನ್ನೋದೇ ಉತ್ತರನ ಸಿಕ್ಬಿಟ್ಟಿರ್ತದ. ಇವು ಎರಡೂ ಆಗ್ತಾವ. ಪ್ರಾರಂಭಿಕ ಹಂತದಲ್ಲಿ ಪ್ರಶ್ನೆ ಹೋಗ್ಬಿಡ್ತಾವ.
ಮುಂದಿನ ಹಂತದಲ್ಲಿ ಏನಾಗ್ತದ, ಪ್ರಶ್ನೆ ಉತ್ತರಗಳು ನಮ್ಗೆ ಸಿಗ್ತಾವ, ಗುರುವಿಗೆ ಕೇಳ್ಬೇಕು ಅನ್ಸೋದೇ ಇಲ್ಲ. ಹಂಗಾದ ತಿಳ್ಕೊಬೇಕು, ನಮ್ಗೆ ಈಶ್ವರ ಇದ್ಯಾವುದು ವೇದ ಕೃಪೆ ಆಗ್ಯದ ತಿಳ್ಕೊಬೇಕು. ಆತ್ಮೀಯರೇ, ನಮ್ಗೆ ವೇದ ಕೃಪಾ ಆಗ್ತಾ ಇದೆ, ಶಾಸ್ತ್ರ ತಿಳಿತಾ ಇದೆ, ವೇದ ಕೃಪೆ ಆಗ್ತಾ ಇದೆ. ಇವೆಲ್ಲ ಕಾರ್ಯಾನ್ವಯದಿಂದ ಗುರುತಿಸ್ಬೇಕು. ಅಂತಃಕರಣ ನಮ್ ಶುದ್ಧಿ ಆಗೈತೆ ಇಲ್ಲೋ, ಈಶ್ವರ ಕೃಪಾ ಆಗೈತಿ ಇಲ್ಲೋ, ವೇದ ಕೃಪಾ ಆಗೈತಿ ಇಲ್ಲೋ, ಅಂತಃಕರಣ ಕೃಪಾ ಆಗೈತಿ ಇಲ್ಲೋ. ಹೆಚ್ಚಿಗೆ ಲೌಕಿಕ ವಿಷಯಗಳನ್ನ ಬಿಟ್ಟು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅಭ್ಯಾಸ ಟೈಮ್ ಸ್ಪೆಂಡ್ ಮಾಡಕತ್ತೀವಿ ಅಂತ ತಿಳ್ಕೊಬೇಕು. ನಮ್ಮ ಅಂತಃಕರಣ ಕೃಪೆ ಆಗ್ಯದ. ನಮಗ ಗುರುಗಳ ಸಿಗಾಕತ್ತಾರಪ್ಪ ಅಂದ್ರೆ ನಾವ್ ಏನ್ ತಿಳ್ಕೊಬೇಕು, ನಮ್ಗೆ ಈಶ್ವರ ಕೃಪೆ ಆಗ್ಯದ. ಕಾರ್ಯಾನ್ವಯದಿಂದ ಊಹಾ ಮಾಡಿ ತಿಳ್ಕೊಬೇಕ ಹೊರತು ಇದು ಹಿಂಗ ಅನ್ನುವಂಥದ್ದಕ್ಕ ವಿಶೇಷವಾದಂತದ್ದೇನಿಲ್ಲ ಅಂತಾರೆ ಇವರು. ಸಿಮಿಲರ್ಲಿ ವಾಯು ಕುಡ್ ನಾಟ್ ಆಸ್ಕ್ ಎನಿಥಿಂಗ್ ಟು ಯಕ್ಷ. ಯಕ್ಷ ಕೇಳ್ಬೇಕಂತ ಹೋಗಿದ್ದ, ನೀ ಯಾರು ಅಂತ. ಅಲ್ಲಿ ಹೊರತ್ಲೆ ಹವ್ವಾರ ಬಿಟ್ಟ, ಆನಂದದಲ್ಲಿ ಅನುಭೂತಿ ಆಗತ್ತದ. ಅವ್ ಹವ್ವಾರ ಬಿಟ್ಟ, ಎದಕ್ ಬಂದಿದ್ದೆ ನಾನು, ಯಾರು, ಅದನ್ನು ಒಂದು ಕ್ಷಣ ಮೂಕ ವಿಸ್ಮಿತನಾದ. ಯಾರು? ವಾಯು. ಸಾಮಾನ್ಯರಲ್ಲ, ವಾಯು ದೇವತಾ. ಬಿಫೋರ್ ದ್ಯಾಟ್ ಈಶ್ವರ ಆಸ್ಕರ್, ಅವನು ಕೇಳೋಕ್ಕಿಂತ ಮೊದಲ ಈಶ್ವರ ನಾವು ಕೇಳಿದ, ಕೋಸೀತಿ, ನೀ ಯಾರಪ್ಪ? ನನ್ನ ವಾಯು ಆನ್ಸರ್ಡ್, ವಾಯು ಅಹಂ ಅಸ್ಮಿ, ಅಹಂ ನಾನು ವಾಯು ಇದ್ದೇನೆ, ಅಹಂ ವಾಯು ಅಸ್ಮಿ. ಐ ಮೂವ್ ಇನ್ ದ ಸ್ಕೈ, ನಾನು ಅಂತರಿಕ್ಷದಲ್ಲಿ ಸಂಚರಿಸುತ್ತೇನೆ. ಆದ್ದರಿಂದ ನನಗ ಮಾತರಿಶ್ವನು ಅಂತಾರೆ. ಐ ಡು ನಾಟ್ ಟಚ್ ದ ಗ್ರೌಂಡ್, ನಾನು ಯಾವುದು ಮುಟ್ಟುದಿಲ್ಲ, ಈ ನೆಲ ಮುಟ್ಟುದು ನಾನು ಮುಟ್ಟುದಿಲ್ಲ. ವಿ ಟು ಸೇ, ಯು ನೋ, ಹಿ ಹ್ಯಾಸ್ ಗಾಟ್ ಸೋ ಮಚ್ ಪ್ರೈಡ್. ಅವಂತ ವ್ಯವಹಾರದಾಗ ಏನಂತ, ಅವ್ನು ಇಷ್ಟು ಸೊಕ್ಕದ that he doesn't walk on the ground itself ಅಂತಾರ. ಗರ್ವಿಷ್ಠರು ಏನಂತಾರ, ನಾನು ನೆಲದಾಸದ ಅಡ್ಡಾಡೋದಿಲ್ಲ ಅಂತಾರ, ಆಕಾಶದಾಗ ಅಡ್ಡಾಡ್ತೀವಿ ಅಂತಾರ. ಹಂಗ ಇವನು ಆಕಾಶದಾಗ ಅಡ್ಡಾಡವಲ್ಲ, ಗರ್ವ ಆಯ್ತಪ್ಪ. So why you say that just move in the sky freely, unquestioned, unchallenged by anyone. ಯಾರು ನನಗೆ ಕೇಳೋರಿಲ್ಲ, ಆಕಾಶದಾಗ ನಾನು ಅಗದಿ ನನಗೆ ಮನುಷ್ಯ ಬಂದ ಸಂಚಾರ ಮಾಡುವಂತ ಶಕ್ತಿ ನಮ್ದದೆ. I don't require any visa or any passport. I can travel all over. ನಾನು ಜಗತ್ತಿನ ತುಂಬ ಎಲ್ಲೇ ಪ್ರವಾಸ ಮಾಡಿದ್ರು ಓಡಾಡಿದ್ರು ನನಗೆ ಯಾವುದೋ ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾನು ಬೇಕಾಗಿಲ್ಲ. ಮನುಷ್ಯರಿಗೆ ಮಾತ್ರ ಬೇಕು, ನನಗೇನು ಬೇಕಾಗಿಲ್ಲ. ಆದ್ರಿಂದ ನಾ ಮನುಷ್ಯರಿಗಿಂತ ಶ್ರೇಷ್ಠ ಅದೇನಿ ಅಂತ ನಾವು. ಅದು ಮನುಷ್ಯರಿಗಿಂತ ಶ್ರೇಷ್ಠ ಅದಾರ ಅವ್ರು, ಇಲ್ಲ ಅಂತಲ್ಲ. ಆದ್ರ ಏನದ, ದೇವಿತಾ ಜನ್ಮ ಏನದ, ಭೋಗ ಜನ್ಮದ. ಭೋಗಕ್ಕೆ ಒತ್ತು ಕೊಟ್ಟಾರವರು. ಅವ್ರು ಏನದ, ಅವ್ರು ಮಾಡಿದ ಪುಣ್ಯಗಳನ್ನ ಅನುಭವಿಸ್ಲಿಕ್ಕೆ ಆಯಾ ಪದವಿಗಳನ್ನ ಅನುಭವಿಸ್ತಾ ಇದ್ದಾರೆ. ಕೆಲವೊಬ್ರು ಅದರಲ್ಲಿ ಜ್ಞಾನಿಗಳು ಅದಾರ, ಕೆಲವೊಬ್ರು ಅಜ್ಞಾನಿಗಳು ಅದಾರ. ದೇವತೆಗಳಿಗೆ ಎಲ್ಲರಿಗೂ ಜ್ಞಾನ ಐತೆ ಅಂತ ಹೇಳ್ಬೇಡ, ಕೆಲವು ಮಂದಿ ಜ್ಞಾನ ಅದ. ಈಗ ಇದ್ರಾಗ ಈ ಅಧ್ಯಾಯ ಕೆಲವು ಪರಿಷತ್ ನೋಡಿದ್ರೆ ಇಂದ್ರನಿಗೆ ಮೊದಲ ಜ್ಞಾನ ಆಯ್ತು, ಆ ನಂತರ ವಾಯು ದೇವತೆಗೆ, ಅಗ್ನಿಗೆ ಜ್ಞಾನ ಆಯ್ತು. ಉಳಿದ ದೇವತೆಗಳಿಗೆ ಜ್ಞಾನ ಆಗಿಲ್ಲ, ಆತ್ಮಜ್ಞಾನ ಆಗಿಲ್ಲ. ಅವರು ಮಾಡಿದ ಕೃತ್ಯಗಳಿಂದ ಅವರಿಗೆ ಆ ಸ್ಥಾನಗಳು ಸಿಕ್ಕಾವ ಅಷ್ಟೇ. ಹೋಗ ಲೋಕ ಅದು. ಮಾತರಿ ಮೀನ್ಸ್ ಆಕಾಶ. ಮಾತರಿ ಅಂದ್ರೆ ಆಕಾಶ. The word Mata has got several meanings. The most popular meaning of the word Mata is mother. ಮಾತರಿ ಅಂದ್ರೆ ಆಕಾಶ. ಮಾತಾ ಅನ್ನುವ ಶಬ್ದಗಳು ಅನಲೈಸ್ ಮಾಡ್ಲಿಕ್ಕೆ ಮಾತಾ ಅನ್ನುವಂಥ ಶಬ್ದ ತಾಯಿ ಅನ್ನುವಂಥ ಅರ್ಥವನ್ನ ಕೊಡ್ತದೆ. One of the meaning is Mata. Other meaning Akasha, sky, Matari is Saptami Vibhakti. ಸಪ್ತಮಿ ಅಂದ್ರೆ 7ನೇ ವಿಭಕ್ತಿ. ಅಲ್ಲಿ
ಪ್ರಥಮವು ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ ಕೆ ಪಂಚಮಿಯಿಂದ ಎಷ್ಟೇ ಸಪ್ತಮಿ ಅಲ್ಲಿ ಮಾತರಿ ಅಂತರಿಕ್ಷದಲ್ಲಿ. ಸಪ್ತಮಿ ವಿಭಕ್ತಿ ಪ್ರತಿ ಅಲುಕ್ ಸಮಾಸ. ಸಮಾಸ ಯಾವುದು? ಅಲುಕ್ ಸಮಾಸ. ಸಪ್ತಮಿ ವಿಭಕ್ತಿ ಇರುವುದರಿಂದ ಇದಕ್ಕೆ ಏನಿರ್ಬೇಕು ಅಂದ್ರೆ ಅಂತರಿಕ್ಷದಲ್ಲಿ. ಗ್ರಾಮರ್ ಭಾಗ ಇದು. ಗ್ರಾಮರ್ ತಿಳ್ಕೊಂಡವ್ರಿಗೆ ಸಂತೋಷ, ಗ್ರಾಮರ್ ತಿಳಿಲಾರ್ದವ್ರಿಗೆ ಏನು ತಿಳಿದಿಲ್ಲಪ್ಪ ಅನ್ನೋಂಗ್ ಆಗಿಬಿಡ್ತದ. ಅದ್ರಾಗ ಏನ್ ಇರಂಗಿಲ್ಲ. ಆದ್ರೆ ಗ್ರಾಮರ್ ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಆನಂದ ಆಗ್ತದೆ. ಇಲ್ಲ ಅನ್ನಂಗಿಲ್ಲ, ಆನಂದ ಆಗ್ತದೆ. ಯಾರಾದ್ರೂ ಸಂಸ್ಕೃತ ಅಭ್ಯಾಸ ಮಾಡ್ಬೇಕು. ಎನಿಬಡಿ in the group having learned at least basic Sanskrit? ಇಲ್ಲ ಸರ್, ಇಲ್ರಿ. ಯಾರಿಲ್ರಿ? ನಾವಂತೂ ಇಲ್ಲ ಸರ್. ಅಲ್ಲ, ಯಾರಿದ್ರು ಕೈ ಎತ್ರಿ. ಅದು ಇದ್ರಾಗ ಬಿಡಿದೆ ಕೈ ಮೂರೇ ಎಲ್ಲರಿಗೂ ಬರ್ತಂದಾಗ. ಇಲ್ಲ ಅಲ್ಲ, ನಾನು ನಿನ್ ಗುಂಪಿಗೆ ನಾವೇನ ಬಹಳ ವಿಶೇಷ ಏನಿಲ್ಲ. ಮೊದಲಿನ ಪ್ರಾರಂಭಿಕ ಒಂದು 50 ಪಾಠ ಇರ್ಬೇಕೇನೋ ಆ ಪುಸ್ತಕದಾಗ. 2 ಪುಸ್ತಕ 2 ಭಾಗ ಇದ್ವು. ನಮ್ಮ ಅಪ್ಪವ್ರು ಹೇಳ್ತಿದ್ರು ತಾಮರ್. ಒಂದೇ ಪುಸ್ತಕದಾಗ ಅರ್ಧಕ್ಕಿಂತ ದಾಟ್ಲಿಲ್ಲ ನಾನು. ನನಗೆ ನಿಂತು ಬಿಡ್ತು ಗಾಡಿ ನಮ್ದು. ಅದಕ್ಕೆ ಅವರು ಏನಂದ್ರು, ಪ್ರಾರಂಭಿಕ ಸಣ್ಣ ವಯಸ್ಸಿನಾಗ ಪ್ರಾರಂಭ ಮಾಡ್ಬೇಕಾಗಿತ್ತು ಅಂದ್ರು ನಮ್ಮ ಅಪ್ಪವ್ರು. ಆದ್ರೂ ಕಠಿಣ ಸಾಧ್ಯತೆ ಮಾಡಂದ್ರು ಮುಂದೆ ಮಾಡಕ್ ಮನಸ್ಸ ಆಗ್ಲಿಲ್ಲ. ಆದ್ರೂ ಮಾಡಿದೆ. ಮೊದಲಿನ 10-15 ಪಾಠ ಏನದ ಪರ್ಫೆಕ್ಟ್ ಮಾಡಿದೆ. ಅದಷ್ಟ್ರ ಮ್ಯಾಗ ನನ್ಗೆ ಗೊತ್ತಾಕವಿ. ಈಗ ಅಲೂಕ್ ಸಮಾಸ ಹೇಳ್ಬಿಟ್ಕೊಂಡು ಗೊತ್ತಿಲ್ಲ ನನಗೆ. ಅಲೂಕ್ ಸಮಾಸ ಗೊತ್ತಿಲ್ಲ. ಆದ್ರೆ ಸಪ್ತಮಿ ಪ್ರತ್ಯಯ ಗೊತ್ತದ. ಸಂಸ್ಕೃತದಾಗ ಗೊತ್ತದ, ಕನ್ನಡದಾಗೂ ಗೊತ್ತ, ಇಂಗ್ಲಿಷ್ದಾಗೂ ಬರ್ತವೆ. ಇಂಗ್ಲಿಷ್ದಾಗೂ ಬರ್ತವೆ. ಕನ್ನಡ ಭಾಷಾಂತರ ಪಾಠಮಾಲೆ ನಾನು ಮಾಡಿದ್ದೆ. ನಮ್ಮಪ್ಪ ನಮ್ಮಣ್ಣ ನಮ್ಗೆ ಹೇಳಿದ್ರು. ಅದರ ಮ್ಯಾಗ ನಾನು ಮಾಡಿದ್ದೆ. ಅದ್ರಾಗೆಲ್ಲ ಕೊಡೋರು ಕನ್ನಡ ಭಾಷೆ ಮಾತಿದ್ದು ಭಾಷಾಂತರ, ಅಂಕ್ಲೇ ಭಾಷಾಂತರ ಇಂಗ್ಲಿಷ್ನಾಗ ಅವೆಲ್ಲ ಮಾಡಿದ್ವಿ. ಹಿಂಗಾಗಿ ಆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈಗ ಅಷ್ಟು ತಿಳಿತಾವ. ಕೆಲವೊಂದು ಈಗ ಅಲೂಕ ಸಮಾಸ ತಿಳಿಲಿಲ್ಲ, ತಿಳಿತಾವ. ಈಗ ನಾ ಬುಕ್ ತೆಗೆದಿಲ್ಲ, ಗ್ರಾಮರ್ ಬುಕ್ ಅಲೂಕ್ ಸಮಾಸ ಎರಡು ನೋಡೇ ಏನ್ ನಾವು ಅಲೂಕ್ ಸಮಾಸ. ಈಗ ಕ್ರೋಮ್ದಾಗ ಹೊರಗೆ ಗೊತ್ತಾಗ್ತದೆ. ಯಾವ್ಯಾವ ಬುಕ್ ನಾ ಸಿಗುದಿಲ್ಲ, ಕ್ರೋಮ್ದಾಗ ಹೊರಗೆ ಬಿಡ್ತೇನೆ, ಸಿಗ್ತಾವ. ನಾ ಇದನ್ನು ಸ್ವಲ್ಪ ನೋಡ್ಕೊಂಡಿದ್ದಂದ್ರೆ ಅದನ್ನು ಹೇಳ್ಬಿಡ್ತಿದ್ದೆ. ಈಗ ಅದನ್ನು ನೋಡ್ಕೊಳಕಾಗಿಲ್ಲ. ಇವತ್ತೇನು ನೋಡ್ಕೊಳಕಾಗಿಲ್ಲ. ಅವಾಗ ಏನು ಹೇಳಿದ್ರು ಫಸ್ಟ್ ಟೈಮ್, ಅವಾಗ ಒಂದೊಂದ್ ಪೀರಿಯಡ್ ಅಬ್ಸೆಂಟ್ ಅದೇವ್ ನಾವು. ಅವಾಗ ಏನ್ ಹೇಳಿದ್ರು ಅದ ಕಸಿನ ಮ್ಯಾಗನ ಗುರು ನನಗೆ 1-2 ಮಾತು ಹೇಳಕ ಸಾಮರ್ಥ್ಯ ಕೊಟ್ಟ ಅಂತ ಅನಿಸ್ತದ. ಅಂತ ಸಮಾಸ ಸಪ್ತಮಿ ವಿಭಕ್ತಿ ಮೀನಿಂಗ್ ಇನ್ ದ ಸ್ಕೈ. ಅರ್ಥ ಏನಪ್ಪಾ ಅಂದ್ರೆ ಆಕಾಶದಲ್ಲಿ. ಇಲ್ಲಿ ಆಕಾಶ ಯಾಕೆ ಹೋಗ್ಬೇಕು, ತಾಯಿ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ಅಲ್ಲಿ ಎಲ್ಲ ಗ್ರಾಮರ್. When a vibhakti is retailed in Sanskrit compound, that compound is called aluk samasa. When a vibhakti is retailed in the Sanskrit compound, then the compound is called aluk samasa. ಅದು ಕಂಪೌಂಡ್ ಅಂದ್ರೆ ಏನ್ ನೋಡ್ಬೇಕು ಬಂದಿದೆ ಅಂತಾರವರು. ವಿಭಕ್ತಿ ಉಳ್ಕೊಂತು ಕಂಪೌಂಡ್ ಇದ್ದಾಗನು, ಸಂಸ್ಕೃತ ಕಾಂಪೌಂಡ್ ಇದ್ದಾಗೂ ವಿಭಕ್ತಿ ಉಳ್ಕೊಂತಂದ್ರೆ ಆ ಕಾಂಪೌಂಡ್ ಏನ್ ಅನ್ಬೇಕು ಅಂದ್ರೆ ಅಲುಕ್ ಸಮಾಸ ಅನ್ಬೇಕು ಅಂತಾರೆ. The word swaha means one who moves, derived from the root swiyati to move. First conjugation ಪ್ರಸ್ಮೈಪದಿ ಮಾತರಿ ಆಕಾಶೆ ಸ್ವಯತಿ ಇತಿ ಮಾತರಿಶ್ವಃ. ಪೂರ್ಣ ಶಬ್ದ ನೋಡ್ರಿ. ಮಾತರಿ ಆಕಾಶೆ ಸ್ವಯತಿ, ಸ್ವಯತಿ ಅಂದ್ರೆ ಚಲಿಸುತ್ತದೆ. ಇತಿ ಮಾತರಿಶ್ವಃ, ಐ ಮೂವ್ ಎವ್ರಿವೇರ್ ಇನ್ ದಿ ಸ್ಕೈ. ಆಕಾಶದಾಗ ನಾ ಎಲ್ಲಿ ಬೇಕಲ್ಲೇ ಅಡ್ಡಾಡಬಲ್ಲೆ, ನನಗೆ ಯಾವ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ ಅಂತ. ದೆನ್ ವೆನ್ ಐ ಆಮ್, ಅಷ್ಟು ನಾನು ಪ್ರಸಿದ್ಧ ಇದ್ದೀನಿ. ಗೊತ್ತಿಲ್ಲ ನಿನಗ ನಾ ಯಾರಂತ ಕೇಳಾಗತ್ತಿಯಲ್ಲ ಅಂದಂಗ. ಎವ್ರಿಬಡಿ ಮಸ್ಟ್ ಪರ್ಮಿಟ್ ಮೀ ಟು ಎಂಟರ್. ಆಕಾಶ ಅಂದ್ರೆ ಏನ್ರಿ? ವಾಯು. ವಾಯು. ಎವ್ರಿಬಡಿ ಮಸ್ಟ್ ಪರ್ಮಿಟ್ ಮೀ ಟು ಎಂಟರ್. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್ ಇಫ್ ವಾಯು ಡಸಂಟ್ ಕಮ್, ವಿ ವಿಲ್ ಡೈ.
ಯಾರ ಹತ್ರ ಹೋಗ್ತೀನಿ ಎಲ್ಲರೂ ನನಗೆ ಸ್ವಾಗತ ಮಾಡಿ ಕರ್ಕೋಬೇಕು, ಇಲ್ಲಾಂದ್ರೆ ಅವ್ರು ಸಾಯ್ತಾರ ಅಂತ ನನ್ನ ಮಹಿಮೆ ಇಂಥದ. ನಾ ಯಾರಲ್ಲಿ ಹೋಗ್ತೇನೆ ಅವ್ರು ಬಂದ ಕರ್ಕೋಬೇಕು, ಕರ್ಕೊಳಿಕಂದ್ರೆ ಅವ್ರು ಸಾಯ್ತಾರ. ಇಂಥವದಿಲ್ಲ ನೋಡು ಅಂತ ಹೇಳ್ತಾನೆ. Therefore everybody welcomes me, so great I am ಇತಿ ಅಬ್ರವೀತ್. ಎಲ್ಲರೂ ನನ್ನ ಸ್ವಾಗತ ಮಾಡ್ತಾರೆ. ಜಗತ್ನಾಗ ಯಾರೊಬ್ರು ನನ್ನ ಸ್ವಾಗತ ಮಾಡೋದು ಇಲ್ಲ ಅಂತಲ್ಲ, ಎಲ್ಲರೂ ನನ್ನ ಸ್ವಾಗತ ಮಾಡ್ತಾರೆ. ಅಂತ ವಾಯು ತತ್ವ ನಾನಿದ್ದೀನಿ, ಇಂಥ ದೊಡ್ಡ ಪುರುಷ ನಾನಿದ್ದೀನಿ ಅಂತ ತನ್ನ ಬಗ್ಗೆ ವಾಯು ತತ್ವ ಯಕ್ಷನ ಮುಂದೆ ಈ ರೀತಿ ಹೇಳ್ಕೊಂತು. ಅಗೇನ್ ದ ಪ್ರಾಬ್ಲಮ್ ಆಫ್ ಪ್ರೈಡ್ ಇಸ್ ಇಂಡಿಕೇಟೆಡ್. ಆದ್ರೂ ಕೂಡ ಅಹಂಕಾರ ಇದ್ರಾಗ ಕುಣಿತಾ ಇತ್ತು. ವಿಚ್ ಅಲೋನ್ ಆಬ್ಸ್ಟ್ರಕ್ಟ್ಸ್ ಇಸ್ ನಾಲೆಜ್. ಅದಕ್ಕೆ ಅವಾಗ ಜ್ಞಾನ ಅವಾಗ ಹರ್ಕತ್ ಮಾಡ. ಜ್ಞಾನ ಆಗಕ್ಕ ಏನ್ ಬೇಕು? ಕರ್ಮ ಇರಬಾರ್ದು. ಗರ್ವ, ನಾ ಇಂಥವನ ಅಂತವ ಅಂತದ ಅಲ್ಲಪ್ಪ, ನೀ ಅದಿಯಲ್ಲ ಇಂಥವ ಅಂತವ ಸುಳ್ಳಲ್ಲ ಐತಿ. ಅದು ಯಾರ ಕಸುಬಪ್ಪ? ನಿಂದೆನದು? ಭಗವಂತಂದರು. ಅದಕ್ಕೆ ಅಭಿಮಾನ ಯಾಕೆ ಪಡ್ಬೇಕು? ಭಗವಂತ ಮತ್ತೊಬ್ಬರು ತಗೊಂಬಂದ ಅಭಿಮಾನ ನಿಂದಿದ್ರೆ ಮಾಡುವ ಅಂತಂದಂಗ. Again the problem of pride is indicated, with which obstructs his knowledge. And then what did Ishvara do? The same thing he asked, what are you? We will read. 9ನೇ ಪದ್ಯ ಓದೋಣ ಅಂತ. 9ನೇ ಪದ್ಯ. ಬೆಳೆಯಲ್ಲ ಸುಪ್ಪಡು ಸಾಲದ ಕೊಟ್ಟಾರ, ಇವ್ರು ಒಂದೊಂದೊಂದು ಹೇಳತ್ತಾರ. ಅದಕ್ಕೆ ಇವ್ರಂಗ ಹೊಂಟೆ ಬಂದಾಗ ಇವ್ರಂಗ ಓದೋಣಂತ. ಈಗ 9ನೇ ಪದ್ಯ 3ನೇ ಅಧ್ಯಾಯ ಓದ್ತೇನೆ ನೋಡು. ತಸ್ಮಿಗ್ಗಂ ಸ್ವಹಿ ಕಿಂ ವೀರ್ಯಂ ಇತ್ಯಪೀದಾಪಿದಗಂ ಸರ್ವಂ ಮಾದದೀಯ ಯಲಿಜಂ ಪ್ರತಿಭ್ಯಾಮಿತಿ. ತಸ್ಮಿಗ್ಗಸ್ತ್ವಯಿ. If you split it, it will become tasmin twayi. In such a great you, Kim Viryam, what power is there? ಇಂಥ ದೊಡ್ಡ ಶಕ್ತಿವಾನದಂತೆ ಏನಪ್ಪ ನಿನ್ನಲ್ಲಿ ಶಕ್ತಿ ಇರೋದ? You have to say ಈಶ್ವರ ಇತಿ ಅಬ್ರವೀತ್. ಈಶ್ವರ ಹಿಂಗ ಕೇಳಿದ ಅಂತ ತಿಳ್ಕೊಳ್ರಿ ಅಂತಾರ. And then Vayu answered, ಏನಂತ ಉತ್ತರ ಮಾಡಿದ? ಸರ್ವಂ ಅಪಿದಂ ಸರ್ವಂ ಅಪಿದಂ. ಏನದು? ಸರ್ವಂ ಅಪಿದಂ ಅನ್ನೋದು. ಸರ್ವಂ ಅಪಿದಂ. ಏನ್ ಮಾಡ್ತೀನಿ ನೀನು? All these things in the creation, including planet and stars, Adadiya, I can lift and move. ನೋಡ್ರಿ, ನಾನು ಆಕಾಶದಾಗಿರುವಂತ ಏನದಾವಲ್ಲ ಇವು ಗ್ರಹಗಳು ಮತ್ತು ನಕ್ಷತ್ರಗಳು, ಇವು ಎಲ್ಲರನ್ನ ಹೊತ್ಕೊಂಡು ಓಡಾಡ್ತೀನಿ ಅಂತ. ಇವೆಲ್ಲ ನನ್ನ ಮ್ಯಾಗ ಕುತ್ಕೊಂಡಾವ, ನಾ ಹೊತ್ಕೊಂಡು ಓಡಾಡ್ತೀನಿ. ಆಕಾಶದಾಗ ಇವು ಎಲ್ಲಿದಾವ? ವಾಯುವಿನ ಮೇಲೆ ಅದಾವ ಅಂತ. ಅದಾದಿಯ ಅಂದ್ರ ಐ ಕ್ಯಾನ್ ಟೇಕ್ ಆರ್ ಲಿಫ್ಟ್. ಅವನು ಎತ್ತಬಲ್ಲ ಶಕ್ತಿ, ಎತ್ತಬಲ್ಲ ಸಾಮರ್ಥ್ಯ ನನ್ನದಿದೆ. ಇನ್ ಕೇಸ್ ಆಫ್ ಅಗ್ನಿ ಇಟ್ ವಾಸ್ ಸರ್ವಂ ದಹೇಯಂ. ಅಗ್ನಿ ಒಳಗೆ ಏನಿತ್ತು? ಎಲ್ಲವನ್ನ ಸುಡಬಲ್ಲ ಶಕ್ತಿ ಇತ್ತು. ಇವ ಎಲ್ಲವನ್ನ ಹೊತ್ಕೊಂಡು ಹೋಗುವಂತ ಸಾಮರ್ಥ್ಯ ಇದ್ದ. Here it is ಸರ್ವಂ ಅದಾದಯ. ಧಾತು ಥರ್ಡ್ ಕಾಂಜುಗೇಷನ್, ಆತ್ಮನೇಪದಿ, ವಿಧಿಲಿಂಗ, ಉತ್ತಮ ಪುರುಷ, ಏಕವಚನ, ಗ್ರಾಮರ್. ಐ ಕ್ಯಾನ್ ಲಿಫ್ಟ್ ಎವ್ರಿಥಿಂಗ್. ನಾನು ಏನದ ಈ ಸೂರ್ಯ ಚಂದ್ರಾದಿ ಗ್ರಹ ನಕ್ಷತ್ರಗಳನ್ನು ಕೂಡ ನಾ ಹೊತ್ಕೊಂಡು ಅಡ್ಡಾಡೋ ಸಾಮರ್ಥ್ಯದ ನಮ್ದು ಅಂತ ಹೇಳ್ತಾನೆ. By increasing my velocity into depression, deep depression, cyclone, super cyclone, etc., I can take everything off. ನಾನು ನನ್ನ ವೇಗವನ್ನು ಹೆಚ್ಚಿಗೆ ಮಾಡಿದಂದ್ರೆ ಬಿರುಗಾಳಿ, ಸೈಕ್ಲೋನ್ ಇವೆಲ್ಲ ಉಂಟಾಗ್ತಾವ. ನಾ ಎಲ್ಲವನ್ನು ಎಲ್ಲಿ ಬೇಕಲ್ಲಿ ಹಾರಿಸಬಲ್ಲೆ. ಯಾದಿ ಇದಂ ಪ್ರತಿಭ್ಯಾಮಿತಿ. ವಾಟ್ ಎವರ್ ಇಸ್ ದೇರ್ ಆನ್ ಅರ್ತ್ ಅಂಡ್ ಅಬೌವ್ ಆಲ್ಸೋ. ಈ ಭೂಮಿ ಮ್ಯಾಗ ಐತಿ ಅದು, ಭೂಮಿ ಮ್ಯಾಗ ಏನದ, ಭೂಮಿ ಒಳಗಿರೋದು ಅದು, ಭೂಮಿ ಮ್ಯಾಗಿಂದ ಹಾರಿಸ್ಬೋದು ಅಂತ ಹೇಳ್ತಾರೆ. And then what did Ishvara do? The old grass is still there. ಅಲ್ಲೇ ಐತಿ ಹೋಮರ, ಹಳೆ ಹುಲ್ಲು ಮಣ್ಣು ಇಟ್ಟಿದ್ದಾಗಲೇ ಇವನ ಅಗ್ನಿಗೆ ಬಂದಾಗ ಇಟ್ಟಿದ್ದ ಅಲ್ಲೇ ಹುಲ್ಲು ಐತಲ್ಲ. ಈ ನೀಡ್ ನಾಟ್ ಇವನ್ ಪ್ಲಕ್ ಅನದರ್ ಗ್ರಾಸ್. ಮತ್ತೊಂದು ಗ್ರಾಸ್ ಕುಂತರಕ್ಕೆ ನಾ ಹೋಗುದಿಲ್ಲ, ಅಲ್ಲೇ ಬಿದ್ದೈತಿ ಆ ಗ್ರಾಸು. ಯಾವ ಅಗ್ನಿಗೆ ಸುಡಾಕಾಗಿಲ್ಲ, ಅಲ್ಲೇ ಬಿದ್ದೈತಿ ಅದು. ಆ ಹುಲ್ಲಿನ ಕಡ್ಡಿ, ಆ ಕಡ್ಡಿನ ಹಾರಿಸ್ಕೊಂಡು ಹೋಗುವ. ದ ಗ್ರಾಸ್ ಈಸ್ ವೆರಿ ಮಚ್ ಇಂಟ್ಯಾಕ್ಟ್. ಈಸ್ ಕೀಪಿಂಗ್ ಇಟ್ ಸೇಫ್.
For the mighty, even the blade of grass is sufficient. Bhagavan requires only blade of grass for teaching lesson. Then what happened, you know? We will read. ಇದಲ್ಲ ಅದನ್ನ ಓದ್ರಿ, ಅದನ್ನ ಓದು ಅಂತ. ತಸ್ಮೈ ತೃಣಂ ನಿರದಾವೇತ ಅದಾತೆ ಅದಾತ್ವೇತಿ ತದುಪಪೇಯಾಯ ಸರ್ವಜವೇನ ತನ್ನ ಶಶಾಕಾ ದಾತುಂ ಸತತೇವ ನಿಮಭೂತೆ ನೈತ ದಶಕಂ ವಿಜ್ಞಾತುಂ ಯದೇತತ್ ಯಕ್ಷಮಿತಿ. ನಿರದಾವೇದ. If you spread the feather, it will become niradau etat niradau. Means he placed a blade of grass on Hulkadita and said, you need not lift mountains and trees. ನೋಡಪ್ಪ, ಏ ವಾಯು, ನೀನು ಪರ್ವತಗಳನ್ನು ಎತ್ತುವುದು, ಗಿಡ ಮರಗಳನ್ನು ಎತ್ತುವುದು ಬೇಕಾಗಿಲ್ಲ. You just lift a blade of grass up the ground. ಅಲ್ಲಿ ಹುಲ್ಕಡ್ಡಿ ಇದ್ದೆ, ಅಲ್ಲಿ ಇದ್ದೇನಾಗಲೇ ಅದನ್ನ ಅಲ್ಲೇ ಇದ್ದದು, ಅದನ್ನ ನೀ ಮಾರಿಟ್ಕೊಳ್ಬಹುದು ಸಾಕು. ನಿನ್ನ ಸಾಮರ್ಥ್ಯ ನನಗೆ ಗೊತ್ತಾಗ್ತದೆ. 1 inch 1 centimeter you lift, that is enough. ಮತ್ತೆ ಬಹಳ ಎತ್ಕೊಂಡು ಹೋಗಕ್ ಹೋಗ್ಬೇಡ, ಬರೀ 1 centimeter ಎತ್ತು ಸಾಕು. 1 centimeter ಅಥವಾ 1 millimeter ಎತ್ತು, ಕಡೆ ಸೆಂಟಿಮೀಟರ್ ಬೇಡ, 1 millimeter ಎತ್ತು, ಅಲ್ಲೇ ಇಟ್ಬಿಡು ಸಾಕು. ನಿನ್ನ ಸಾಮರ್ಥ್ಯ ನನಗೆ ಗೊತ್ತಾಗ್ತದ ಅಂದ ಯಕ್ಷ ಅಂದ. One centimeter or 1 millimeter, it is not there in mantra. I am just saying okay ಅಂತಾರಪ್ಪ. ಅಲ್ಲಿ 1 millimeter ಎತ್ತು 1 centimeter ಎತ್ತು ಅಂತಿಲ್ಲ ಗ್ರಂಥದಾಗ. ನಾನು ಅತಿಶಯ ಮಾಡಿ ಹೇಳಾಕತ್ತೀನಿ ನಿಮಗ ಅಂತ ಕಲ್ಪನಾ ಮಾಡಿದ್ರೆ ಸಾಕಲ್ಪನಾ ಮಾಡ್ತಾರೆ. 1 millimeter ಎತ್ತು ಏನಾಗ 1 millimeter ಅಂದ್ರೆ 1 centimeter ನಾಗ 10 ಭಾಗ ಮಾಡಿದ್ರೆ 1 millimeter. ಅಷ್ಟರ ಎತ್ತು ಸಾಕು ನನಗೆ ಅಂತ ಯಾರು ಯಕ್ಷ ಮಾಡ್ತಾರೆ ಮನಸ್ಸಿನ. So etat adastava iti. For some students nice words are there and tha dhatu what madhyama purusha ekvachana ಎಲ್ಲ ಬರ್ತಾಗ may you lift this blade of grass. ನೋಡಪ್ಪ, ಇದೇ ಒಂದು ಬಿದ್ದಲ್ಲ, ಒಂದು ಹುಲ್ಲು ಕಡ್ಡಿ, ಅದನ್ನ 1 millimeter ಎತ್ತಿದ್ರು ಸಾಕು. ಇದೇನೊಂದು ತಲೆ ಮೇಲೆ ಏನಿಲ್ಲ, 1 millimeter ಅದನ್ನ ಬಿಸಿಯಾಡಿಸ್ಕಿದ್ರು ಸಾಕು. ಸಾಕಂತ ನನಗೇನು ಗೊತ್ತಾಗ್ತದ. ಹಾಗೆ ತದ್ ಉಪಪ್ರೇಯ. ಉಪಪ್ರೇಯ ಅಂದ್ರೇನು? another verb. ಐ ಧಾತು ಸೆಕೆಂಡ್ ಕಾಂಜುಗೇಷನ್ ಲಿಟ್ ಪ್ರಥಮ ಪುರುಷ ಏಕವಚನ. ಇಯಾತು ಇರು ಇತಿ ರೂಪಾಣಿ. ಉಪಪ್ರೇಯ ಮೀನ್ಸ್ ಅಪ್ರೋಚ್, ಭೇಟಿಯಾದ ಅಂತ ಸ್ವಲ್ಪ ಹೇಳಿದ್ರು ಕೂಡ ಬಾಬಾದ. ಅವ ಎದುರಿಗೆ ಹೋದ, ಭೇಟಿಯಾದ, ಅಪ್ರೋಚ್. ಅಪ್ರೋಚ್ ವಾಟ್? ಏನು? ಆ ಹುಲ್ಕಡ್ಡಿ ಹತ್ರ ಹೋದ. ಯಾರು? ಅಗ್ನಿ ಅಲ್ಲ, ವಾಯು. ಸರ್ವಜವೇನ ವಿತ್ ಆಲ್ ಇಟ್ಸ್ ಫೋರ್ಸ್ ಅಪ್ರೋಚ್. ಭಯಂಕರ ಶಕ್ತಿ ತಗೊಂಡು ಗಾಳಿ ತಗೊಂಡು ಹೋದ. ಎಲ್ಲಿಗೆ? ಆ ಹುಲ್ಕಡ್ಡಿ ಹಾಸಕ್ಕೆ. ಯಾರು? ವಾಯುದೇವಿ. ಅಂಡ್ ತನ್ನ ಶಶಕಂಬದಾತು was not able to lift the blade of grass. ಆ ಹುಲ್ಕಡ್ಡಿ ಎತ್ತಕ್ಕಾಗಿಲ್ಲ. ಯಾರಿಗೆ? ವಾಯುವಿಗೆ. Then what happens? After several attempts, Vayu also returned. ಬಹಳ ಪ್ರಯತ್ನ ಮಾಡಿದ, 4 ಸಲ ಮಾಡಿದ. ಯಾಕೋ ಆಗ್ಬೋದು, ಏನಾಗಿತ್ತು ಅಂದ್ರೆ ನಿಜಂತ ಶಕ್ತಿ ಏನಾಗ್ತಾರೆ, ಒಂದು ಊರು ಕಡೆ ಎತ್ತಾಗ ಆಗಿರಲಿಲ್ಲ. ಅನ್ಸತ್ ನೋಡ್ರಿ ನಮ್ಗೊಮ್ಮೆ, ನಾನು ಇಷ್ಟೆಲ್ಲ ಮಾಡಿದ್ದ, ಈಗ ಯಾಕೆ ನನಗೆ ಆಗ್ಬಾರ್ದು ಅಂತ ಘಟನೆ ಬರ್ತಾವ ನಮ್ಮ ಜೀವನದಾಗ ಹೋಗ್ಬೋದು ಅಂತ ಆಗತ್ತೆ. And the walking style now is different. Remember the batsman. ಈಗ ಮೊದಲಾಗ ಗರ್ವದಾಡೋದು ಬೇರೆ ಐತಿ, ಗರ್ವ ಹೀಗಾಗಿ ಗರ್ವ ಹೋಗೈತಿ. ಈಗ ಸ್ಟೈಲ್ ಬೇರೆ ಏನ್ ಕಂಪೇರ್ ಮಾಡ್ತಾರೆ ಇದೆಲ್ಲ ಕಂಪ್ನಿ. ರಿಮೆಂಬರ್ ದ ಬ್ಯಾಟ್ಸ್ಮನ್ ಬಿಫೋರ್ ಡಕ್ ಅಂಡ್ ಆಫ್ಟರ್ ಡಕ್. 0 ಒಳಗಿನ ಮೊದಲ ಹೋಗೋ ಮುಂದೆ ಹೋಗ್ಯಾರ ಕ್ರಿಕೆಟ್ ಗ್ರೌಂಡ್ಗೆ. ಹಿಂದಿನ ಮ್ಯಾಚ್ ನಾಗ ಸೆಂಚುರಿ ನೋಡಲ್ಲ. ಈ ಸಲ ಎಲ್ಲಾರು ಕ್ಯಾಚ್ ನೋಡೋಕೆ ಕರೆ ಇರ್ತಾರ. ಈ ಸಲ ಸೆಂಚುರಿ ಹೋಗ್ಯಾರ ಬ್ಯಾಟ್ಸ್ಮನ್. ಅಲ್ಲಿ ಹೋದ ಒಂದೇ ಬಾಲಿಗೆ ಹೋದಾಗ ಡಕ್ಔಟ್ ಬಲ ಇರ್ತಾರೆ. ಈಗ ಬರೋ ಮುಂದೆ ಹೆಂಗ್ ಬಲ ಇರ್ತಾರೆ, ವ್ಯತ್ಯಾಸ ನೋಡ್ರಿ ಅಂತ. ಹಂಗಾಗಿ ನೀವು ಬಾಯಿ
ಹೋಗೋದ್ರಿಂದ ಏನೋ ಮಾಡ್ತೀನಿ ಅಂತ ಬರಾಕತ್ತಾನೆ, ಏನ್ ಮಾಡಕ್ ಆಗಿಲ್ಲ ಅಂತ ಅರ್ಥ. ಸೊ ದ ವೆರಿ ವಾಕಿಂಗ್ ಸ್ಟೈಲ್ ಇಸ್ ಡಿಫ್ರೆಂಟ್. ಅವನ ಆ ವಾಕಿಂಗ್ ನಡೆ ಒಳಗಡೆ ಅವನ ಜಾಗ ಬಂದ್ ಆಗಿದ್ದು ಕಾಣಾಗತೈತಿ ಅಂತ. That's how he says like brahmachari is walking and householders walking. In the very walking itself, you can find the difference. Just as you do not take it seriously. ಅವರು ಬ್ರಹ್ಮಚಾರಿ ಅವರು ನಡೆಯೋದಕ್ಕೂ ಲಗ್ನ ಆದವ್ರು ನಡೆಯೋದಕ್ಕೂ ಬಹಳ ಬಗ್ಗೆ ಐತೆ. ಯಾಕಾದ್ರೂ ವಿಚಾರ ಮಾಡ್ತೀವಿ ಆಗ್ತಾರೆ. ಹೆಂಡತಿ ಬರುತ್ತೇನೆ ಹೊಲಕ್ಕೆ ಹೇಳ್ತಾರೆ, ಹೇಳ್ಕೊಡ್ತಾಳೆ, ಎಡಕ್ ಬರ್ತಾನೆ. ಎಡಕ್ ಬಂದು ಕೂತ್ಕೊ ಅಂದ್ರೆ ಏನೋ ಒಂದ್ ಶಕ್ತಿ ಬಂದಂಗ. ಆ ಶಕ್ತಿ ಬ್ರಹ್ಮಚಾರಿಗಿಲ್ಲ. ನನ್ನ ಭುಜಬಲ ಏನು 2 ಪಟ್ಟು, ನನ್ನ ಬಾಳ ಸಂಗಾತಿ ಇಂಥವಳು. ನಾನೇ ಒಂದು ಕಾಡು ಮಾಡಿಸಿದ್ದೆ ನಮ್ ಗೆಳೆಯರಿಗೆ. ಸಾರ್ವಜನಿಕರಿಗೆ ಎಲ್ಲ ಬೇರೆ, ನಮ್ ಗೆಳೆಯರಿಗೆ ಒಂದು 25 ಕಾರ್ಡ್ ಇಂಥ ಮಾಡಿಸಿದ್ದೆ. ಅದು ನೀವು ಬಹಳ ದಿವಸದಿಂದ ಕೇಳುತ್ತಿರುವ ಪ್ರಶ್ನೆಗೆ ಇದು ನನ್ನ ಉತ್ತರ. ಏನ್ರಿ ಬಿಡೋದ್ ಸರ್? ಅದೇನ್ರಿ ಇದು ನನ್ನ ಉತ್ತರ. ಯಾವ್ದು ನಮ್ ತಂಗಿ? ನಾವು ಇದ್ದೇವ್ ಸರ್, ನಾವು ಇದ್ದೇವ್ರಿ. ಅವ್ರು 25 ಮಂದಿಗೆ ಅಷ್ಟ ಬಾಳ ಕಾಡ್ತಿದ್ರು. ಲಗ್ನ ಯಾವಾಗ ನಿಮ್ ಲಗ್ನ ಯಾವಾಗ ನಿಮ್ ಲೇಟ್ ಆಗಿತ್ತು. ಲಗ್ನ 29 ವಯಸ್ಸು ಲಗ್ನ ಅಂತ ಕಾಡ್ತಿದ್ರು ಅವ್ರು ಬಾಳ. ಅದಕ್ಕೆ ಅವ್ರ ಸಲುವಾಗಿ ಒಂದು ಕಾಡ್ ಇಟ್ಟು ಸಣ್ಣದಾಗ ಪೇಂಟ್ ಮಾಡಿಸಿದ್ದೆ. ಹಂಗ ಲಗ್ನ ಆದ ಜನ ನೋಡಿರ್ಲಿಲ್ಲ ನಾನು, ಆಕಾಶದಾಗ ಇದ್ದೆ. ನಮ್ದ ಅನುಭವ ಈಗ ಅವಂಗ ಹಚ್ಚಿ ಹೇಳ್ಬೇಕಂದ್ರ ಅವ ವಾಯುಗೆ ಏನಾಗಿತ್ತು ಅದ ಅನುಭವ ನಂದ ಅನುಭವ ಅಂತ. ಅವರು ಡೋಂಟ್ ಟೇಕ್ ಇಟ್ ಸೀರಿಯಸ್. ಎಲ್ಲಾರು ಹಂಗ ಆಗ್ತದೆ. ನನಗಷ್ಟ ಅಲ್ಲ, ಲಗ್ನ ಆಗ್ತಿಲ್ಲ ಜನ ಕಾಣಂಗಿಲ್ಲ, ನೀಶ್ ಬಂದ ನೆಲ ಕಾಣಂಗಿಲ್ಲ ಅಂತ ನೋಡ್ರಿ, ಹಂಗಾಗಿರ್ತೈತೆ ಅದಕ್ಕ. ಸೊ ನೀವು ಬರುವತ್ತೆ ಏನ್ ನೀವು ಬರುವತ್ತೆ ಆಲ್ಸೋ ಬ್ಯೂಟಿಫುಲ್ ವರ್ಕ್. ಬರೋ ಧಾತು ಲಿಟ್ ಪ್ರಥಮ ಪುರುಷ ಏಕವಚನ. ನಿತಾದ ಆಕಾಶಂ ವಿಜ್ಞಾತು. ಐ ವಾಸ್ ನಾಟ್ ಏಬಲ್ ಟು ನೋ. Sak dhatu is generally 5th conjugation, but here it is used as the 1st conjugation. Therefore, Vayu also miserably failed. Then what happened? The story continued. ವಾಯುನು ಅಗ್ನಿಗತ್ಯನ ನಿರಾಶದಾಯಕ ಆದ. ಅವರು ಕೂಡ ತನ್ನ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಆಗಲಿಲ್ಲ. ಕಥೆ ಮುಂದುವರಿತದ. ಆ ಕಥೆಯನ್ನು ಓದೋಣ. ಕಥೆ ಇರೋದ್ರಿಂದ ಶ್ಲೋಕ ಬಾಳ ದೊಡ್ಡ ಗುರುಗಳು ಬಂದ್ ಮಾಡಿ ಸರ್ ದಯವಿಟ್ಟು. ಕಥೆ ಇರೋದ್ರಿಂದ ಶ್ಲೋಕಗಳು ಬಾಳ ಆಗ್ಯಾವ. ಅತೇಂದ್ರ ಭ್ರಮವನ್ ಭಗವನ್ನೇತದ್ವಿಜಾನೀಹಿ ಕಿಮೇತತ್ತಕ್ಷಮಿತಿ ತಥೇತಿ ತದಭ್ಯದ್ರವತ್ ತಸ್ಮಾತ್ ತಿರೋಧದೆ. ಆಮೇಲೆ ಇಂದ್ರನ ಕುರಿತು ಭಗವಂತನೇ ಇದು ಯಾವ ಯಕ್ಷನು ಅದನ್ನು ತಿಳಿದುಕೊಂಡು ಬಾ ಎಂದನು. ಆಗಲಿ ಎಂದು ಅದರ ಬಳಿಗೆ ಓಡಿದನು. ಅದು ಅವನಿಂದ ಮರೆಯಾಯಿತು. ಇಂದ್ರನನ್ನು ಕರೆಸ್ತಾರ. ಇಲ್ಲಿ ಇಂದ್ರ ಅಂದ್ರೆ ಮನಸ್ಸು. ಇಬ್ರು ಕಡೆಯಿಂದ ಆಗ್ಲಿಲ್ಲ, ಈಗ ನೀನ ಹೋಗ್ಬ ಅಂತ ತಿಳ್ಕೊಂಡು ಇಂದ್ರನನ್ನು ಕಳಿಸ್ತಾರ. ಈ ಶ್ಲೋಕದ ನೀ ಯಾರು ಅನ್ನೋದನ್ನ ತಿಳ್ಕೊಂಡು ಬಾ ಅಂತ ತಿಳ್ಕೊಂಡು ಇವ್ ಹೋಗ್ತಾರೆ. ಇಂದ್ರ ಹೋಗೋದ್ಕೇನೆ ಏನಾಗ್ಬಿಡ್ತು? ಯಕ್ಷ ಮಾಯ ಆಗ್ಬಿಟ್ಟ. ಯಕ್ಷ ಮಾಯ ಆಗ್ಬಿಟ್ಟು. ಅದ್ರ ಅರ್ಥ ಅಪೂರ್ವ ಏನಂತ ನೋಡೋಣ. ಇಷ್ಟ ಅರ್ಥನ ಎಷ್ಟು ಅಂತ ಹೇಳ್ತಾರ ನಾವು. ಅತ ಇಂದ್ರಂಬ ಬ್ರುವನ್ ನೌ ದ ದೇವತಾಸ್ ಅಂಡರ್ಸ್ಟುಡ್ ದಟ್ ಇಸ್ ನಾಟ್ ಅನ್ ಆರ್ಡಿನರಿ ವರ್ಕ್. ದೇವತೆಗಳಿಗೆ ಗೊತ್ತಾಯ್ತು ಇದು ಎಲ್ಲ ಸಾಮಾನ್ಯ ಜನರಿಗೆ ಆಗೋ ಕೆಲಸ ಅಲ್ಲ. ದೇವತೆಗಳ ಒಳೆಯನಾದಂತ ರಾಜನಾದಂತ ಇಂದ್ರನ ಮೇಲೆ ಕಳಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ವಿ ಥಾಟ್ ಇಟ್ ವಾಸ್ ವೆರಿ ಸಿಂಪಲ್. ಪರಾವಿದ್ಯಾ ಇಸ್ ನಾಟ್ ಸಿಂಪಲ್ ಆಸ್ ಅಪರಾವಿದ್ಯಾ ಅನ್ನಂಗಿದೆ. ನಾವೇನ್ ತಿಳ್ಕೊಂಡಿದ್ವಿ, ಇದು ಏನೋ ಬಹಳ ಹಗರದ, ಬೆಂಕಿಯಿಂದ ಸುಡಬಹುದು, ಅಗ್ನಿ ಮಾಡಿದ್ದ, ಗಾಳಿಯಿಂದ ಹೋಗ್ಬೋದು, ಆಗಲಿ ಹುಲ್ಕಡ್ಡಿನ ವಾಯು ಮಾಡಿದ್ದ. ಆದ್ರೆ ಇದೇನೋ ಸ್ವಲ್ಪ ಗಂಭೀರವಾದ ವಿಷಯ ಇದ್ದಂಗ ಐತಿ. ಆದ್ರಿಂದ ಇಂದ್ರನೇ ಹೋಗ್ಬೇಕು, ಯಾರು ಅಂತ ತಿಳ್ಕೊಂಡ್ಬರಾಕ ಅನ್ನುವಂಥದ್ದು ವಿಚಾರ ಮಾಡಿದ್ರು. ಲಕ್ಷಾರ್ಥ ಏನು ಅಂತ ಹೇಳ್ತಾರ ಅಪ್ಪವರು. ಪರಾವಿದ್ಯೆ ಇಸ್ ನಾಟ್ ಸಿಂಪಲ್ ಆಸ್ ಅಪರಾವಿದ್ಯೆ. ಅಪರಾವಿದ್ಯೆ ಒಳಗ ಪ್ರವೀಣತೆಗಳು ಸುತ್ತ ಹಗರದ, ಪರಾವಿದ್ಯೆ ಒಳಗ ಪ್ರವೀಣತೆ ಬರ್ಬೇಕಂದ್ರೆ ಬಹಳ ಕಠಿಣ ಅದ ಅಂತ ಹೇಳ್ಕೊಟ್ಟಂಗಿದು.
That is why Paravidya is called Rajavidya Rajaguhyam. ಅದಕ್ಕ ಈ ಪರಾವಿದ್ಯೆ ಏನದ ಅಲ್ಲ ಇದಕ್ಕೆ ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳಿ 9ನೇ ಅಧ್ಯಾಯ ಭಗವದ್ಗೀತೆ ಒಳಗೆ ಹಾಕ್ಯಾರ ನೋಡ್ರಿ. ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಉಚ್ಯತೆ ಎಕ್ಸೆಟ್ರಾ ಯು ಶುಡ್ ಕನೆಕ್ಟ್ ಹಿಯರ್. ಅವೆಲ್ಲ 9ನೇ ಅಧ್ಯಾಯ ತರಬೇಕಿಲ್ಲ ಅಂತಾರಪ್ಪ ಅವರು. ಅಂಡ್ ಸಿನ್ಸ್ ವಿ ದೇವತಾಸ್ ಕೆನಾಟ್ ಡೂ ದ ಜಾಬ್, ಇಂದ್ರ ಅಲೋನ್ ಮಸ್ಟ್ ಅಟೆಂಪ್ಟ್. ಈಗ ನಮ್ ಕಡೆಯಿಂದ ಆಗ್ಬಾರ್ದು ದೇವತೆಗಳಿಂದ ಅಂದ್ರೆ ದೇವತೆಗಳ ರಾಜನಾದಂತ ಇಂದ್ರನೇ ಹೋಗಿ ಈಗ ಪ್ರಯತ್ನ ಮಾಡ್ಬೇಕು ಯಾರು ಯಕ್ಷ ಅನ್ನುವಂತ ತಿಳಿ ಬರಬೇಕು. ಬಿಕಾಸ್ ಇಂದ್ರ ಇಸ್ ಕಾಲ್ಡ್ ದೇವರಾಜ. ಇಂದ್ರಿಗೆ ಏನಂತೀವಿ ನಾವು? ದೇವರಲ್ಲಿ ರಾಜ, ಅಗ್ರಗಣ್ಯ, ಯಜಮಾನ, ಹೀರೋ, ದೇವತೆಗಳ ಹೀರೋ, ಮುಖಂಡ ಯಾರು? ಇಂದ್ರ. ದ ಲಾರ್ಡ್ ಆಫ್ ದಿ ಆಲ್ ದೇವತಾ. therefore ಇಂದ್ರ ಹ್ಯಾಸ್ ಗಾಟ್ ಎ ಸುಪೀರಿಯರ್ ಕೆಪಾಸಿಟಿ. ಇಂದ್ರನಿಗೆ ಎಲ್ಲ ದೇವತೆಗಳಿಗಿಂತ ಹೆಚ್ಚಿನ ಶಕ್ತಿ ಅದ. ಅಂದ್ರೇನು? ಮನಸ್ಸಿಗೆ ಎಲ್ಲಾ ದೇವತೆಗಳಂದ್ರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃಗಿನ ಶಕ್ತಿ ಹೆಚ್ಚಿಗೆ ಯಾರಿಗೆ ಐತಿ? ಮನಸ್ಸಿಗೆ ಐತಿ ಅಂದಂಗ ಇಲ್ಲಿ ಒಳಗ. So we decided, let us not waste our time sending our devatas. Oh Indra, you yourself make a trip. ಇನ್ನು ಬೇರೆ ದೇವತೆಗಳನ್ನು ಕಳಿಸಿ ಸಮಯ ಹಾಳು ಮಾಡೋದು ಬೇಡ. ಘಟಾನುಘಟಿಗಳಾದಂತ ಅಗ್ನಿ ಮತ್ತು ವಾಯುವಿಗೆ ಅದು ಏನು ಗೊತ್ತಾಗ್ಲಿಲ್ಲ. ಮತ್ತಿನ್ನು ಉಳಿದ ದೇವತೆಗಳನ್ನು ಕಳಿಸಿ ಮತ್ತೆ ಸುಮ್ಮನೆ ಟೈಮ್ ಪಾಸ್ ವೇಸ್ಟ್ ಮಾಡೋದು ಬೇಡ. ಆದ್ರಿಂದ ನಮ್ಮ ರಾಜರಾದಂತ ಇಂದ್ರದ ಹೋಗಿ ಅದು ಯಕ್ಷ ಯಾರು ಅನ್ನೋದು ತಿಳ್ಕೊಂಡು ಬಂದು ನಮ್ಗೆ ಹೇಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ದೇವತೆಗಳು. Previously Indra ordered Devatas, now the order is reversed. Devatas, you should not say ordered Indra, all the other Devatas requested Indra. Indra ವಾಯುವಿಗೆ ಮತ್ತು ಅಗ್ನಿಗೆ ಆದೇಶ ಮಾಡಿದ್ದ, ಯಾಕ ಅವನ ಅಧೀನದರು. ಆದ್ರೆ ಈ ದೇವತೆಗಳು ಇಂದ್ರನಿಗೆ ಆದೇಶ ಮಾಡಕ್ ಬರಂಗಿಲ್ಲ. ಯಾಕ? ಅವ ಗುರು ಅದಾನ, ಅವ ಯಜಮಾನ ಅದಾನ. ಆದ್ರಿಂದ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರಿಂದ ಎಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು, ಎಲ್ಲಿ ಆರ್ಡರ್ ಮಾಡ್ಬೇಕು ತಿಳ್ಕೋಬೇಕು. ಆರ್ಡರ್ ಮಾಡುವಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದ್ರೆ ನಮ್ ಘನತೆಯನ್ನು ನಾವ ಕಳ್ಕೊತೀವಿ. ತಿಳ್ಕೊಡ್ರಿ ಆತ್ಮೀಯರೇ, ಅನುಭವದ ಮಾತಾಗತ್ತೆ. ಆರ್ಡರ್ ಮಾಡುವಂತ ಸಂದರ್ಭದ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಘನತೆ ನೀವ ಕಳ್ಕೊತೀರಿ. ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಸಂದರ್ಭದ ಅವಾಗ ನೀವು ಆದೇಶ ಮಾಡ್ತೀರಿ ಅಂತಂದ್ರೆ ನಿಮ್ ಕಡೆ ಕೆಲಸ ಆಗುದಿಲ್ಲ, ಆ ಕೆಲಸ ಆಗುದಿಲ್ಲ. ಎರಡೂ ಬೇಕು. ನಮ್ಗೆ ದೊಡ್ಡವ್ರ ಹತ್ರ ಹೋದಾಗ ನಾವು ವಿನಯದಿಂದ ಹೋಗ್ಬೇಕು. ವ್ಯವಹಾರಗಳಿಗೆ ಎಂತ ಆತ್ಮಜ್ಞಾನಿ ಇದ್ರೂ ಕೂಡ ವ್ಯವಹಾರದಾಗ ಅದನ್ನ ತರಬಾರ್ದು. ಬಳಸದಿರ ಅದ್ವೈತನು ಬಾಹ್ಯದಲ್ಲಿ ಭೇದನೇ ಇರಬೇಕು. ಅಂತರ್ಗಿ ಬಾತ್ ಏನದ ಅವರು ನಾವು ಒಂದ ಅನ್ನೋದಿರ್ಬೇಕು. ವ್ಯವಹಾರದಲ್ಲಿ ಭೇದ ಇರ್ಲೇಬೇಕು. ತಿಳ್ಕೊಡ್ರಿ. ಜ್ಞಾನ ಆಗೈತಿ ಎಲ್ಲ ಒಂದ ಬರ್ರಿ ಅನ್ಕೊಂತ ಭೇದ ಅಭೇದ ವ್ಯವಹಾರದಾಗ ಮಾಡುವಂತದ್ದಿಲ್ಲ. ಭೇದನೇ ಐತಿ ವ್ಯವಹಾರದಾಗ. ಭೇದನದ ತಿಳ್ಕೊಳ್ಳೋದು ಅಧ್ಯಾತ್ಮದೊಳಗೆ ಅಭೇದದ. Indram approven, you yourself go approve. And then themselves reminded Indra of his status. Everyone has title, Indra's title. So Indra's title is ಮಗವ. ಇಂದ್ರನಿಗೆ ಏನ ಟೈಟಲ್ ಇವ್ ಕೊಟ್ಟಿದ್ದು? ಮಗವ. ಮಗವ ಅಂದ್ರೆ ಏನು? ಸಂಬೋಧನ ಪ್ರಥಮ ಈಸ್ ಮಗವನ್. While addressing it becomes ಮಗವ. The title is Magava is derived from the root Magha, Pujyam. Magayati, to worship. Magava means the one who is worshipped. Yavanu Pujisalu Yogyano, Avanu Magava. Not only human beings, Indra is worshipped even by Devatas. ಇಂದ್ರನಿಗೆ ದೇವತೆಗಳು ಪೂಜೆ ಮಾಡ್ತಾರ, ಮನುಷ್ಯರು ಪೂಜೆ ಮಾಡ್ತಾರ ಅಂತ ಅರ್ಥ. ದೇವತೆಗಳು ಮತ್ತು ಮನುಷ್ಯರಿಂದ ಪೂಜೆ ಮಾಡಲಿಕ್ಕೆ ಯೋಗ್ಯನಾದವನು ಯಾವನೋ ಅವನು ಮಗವ. ಇದು ಬೌರ್ವಿ ಸಮಾಸನ. ಇಂದ್ರ ಇಸ್ ದ ಕಿಂಗ್ ಆಫ್ ದೇವಾಸ್, therefore he is called the adorable one. ಮಗವ adorable one. ಪೂಜಿಸಲಿಕ್ಕೆ ಯೋಗ್ಯವಾದವನು ಯಾವನೋ ಅವನು ಮಗವ. adorable even to the celestials, ದೇವತೆಗಳಿಗೆ ಕೂಡ ಇವ
ಅವರು ಕೂಡ ಅವರಿಂದ ಪೂಜೆಯನ್ನು ಪಡಲಿಕ್ಕೆ ಅರ್ಹತೆಯನ್ನ ಇದ್ದಂತವ ಇವ ಇಂದ್ರ. ಸೊ ಯು ಆರ್ ದಿ ಗ್ರೇಟೆಸ್ಟ್ ಅಮಂಗ್ ಅಸ್. ನೀನ್ ನಮ್ಮೊಳಗನ ದೊಡ್ಡವದಿಪ್ಪ, ಜಾಣದಿ. ಯು ಪ್ಲೀಸ್ ಗೋ ಅಂಡ್ ಫಿನಿಶ್ ದಿ ಟಾಸ್ಕ್. ಏನು ಸಮಸ್ಯೆ ಬಂದೈತಿ ಅದನ್ನ ಬಗೆಹರಿಸ್ಕೊಂಡ್ ಬಾ, ನೀನ ಹೋಗು ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ನಮ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಲಾಸ್ಟ್ ಸರ್ವೈವಿಂಗ್ ಬ್ಯಾಟ್ಸ್ಮನ್. ಇದು ಹೆಂಗ್ ಹೇಳತ್ತಾರಂದ್ರೆ, ಇನ್ನು 50 ರನ್ ಬೇಕಾಗ್ಯಾವ, ಕೊನೆ ಬ್ಯಾಟ್ಸ್ಮನ್ ಹೊಂಟಾನ ಈಗ, ಅವ್ನ್ ರಿಕ್ವೆಸ್ಟ್ ಮಾಡ್ಕೋಬೇಕು. ಅವ ಔಟ್ ಆದ ಮುಗಿತ್ ಮ್ಯಾಚ್ ಹೊತ್ತು. ಇನ್ನು 50 ಓವರ್ ಅದಾವ, 50 ರನ್ ಹೊಡಿಬೇಕಾಗೈತಿ, ಕೊನೆ ಬ್ಯಾಟ್ಸ್ಮನ್ ಅದಾನ, ಅಶ್ವಿನ್ ಅದಾನ, ಅಶ್ವಿನ್. ಅಟ್ ಲೀಸ್ಟ್ ಯು ವಿನ್ ದ ಮ್ಯಾಚ್ ಫಾರ್ ಅಸ್. ನಮ್ ಸಲುವಾಗಿ ನೀ ಮ್ಯಾಚ್ ಗೆಲ್ಸ್ಕೊಡಪ್ಪ, ಕಡೆ ವಿಕೆಟ್ ನೀನ ಇದ್ದೀವಿ, ಹೆಂಗಾರ ಮಾಡಿ ಒಂದ್ 50 ರನ್. 50 ಓವರ್ ಮಾತ್ರ ಬಹಳ ಚಿಂತೆ ಮಾಡ್ಬೇಡ, ಆರಾಮ್ ಕುಟುಂಬ ಒಂದೊಂದು ಹೊಡ್ಕೊಂತ ಹೋಗು, ಔಟ್ ಆಗ್ಬೇಡ. ಹಂಗ ನೀನು ಯಾರವ ಯಕ್ಷ ತಿಳ್ಕೊಂಡ ಬಾ ಅಂತ ಕಳಿಸಿದ್ರ ಅಂಡ್ ನ್ಯಾಚುರಲಿ ಇಂದ್ರ ಬೀಯಿಂಗ್ ದ ಲೀಡರ್, ಹೀಸ್ ಪ್ರೈಡ್ ಮಸ್ಟ್ ಬಿ ಬಿಗರ್ ದನ್ ಆಲ್ ಅದರ್ಸ್. ಅಲ್ರಿ, ಇಂದ್ರ ದೇವತೆಗಳಿಗೆ ರಾಜ ಆದ್ರ, ದೇವತೆಗಳಿಗೆ ಇಷ್ಟ ಅಹಂಕಾರ ಐತಂದ್ರ ಆ ರಾಜರಿಗೆ ಎಷ್ಟು ಅಹಂಕಾರ ಇರ್ಬೇಕ್ರಿ ಅಂತಾರಪ್ಪರು. ಹೆಚ್ಚಿನ ಇತ್ತಂತ ಅಹಂಕಾರ. ದೇವರ ಈಶ್ವರ ವಾಂಟೆಡ್ ಟು ಟೀಚ್ ಗ್ರೇಟರ್ ಲೆಸನ್ ಟು ಇಂದ್ರ. ಇಂದ್ರನಿಗೆ ಒಂದ್ ಬ್ಯಾರೆನ ಪಾಠ ಕಲಿಸ್ಬೇಕಿದ್, ಅವ್ರಕ್ಕಿಂತ ಅವ್ರದ್ದು 1 ಕ್ವಿಂಟಲ್ ಗರ್ವ ಐತಂದ್ರೆ ನೀವು 10 ಕ್ವಿಂಟಲ್ ಐತಲ್ಲ ಗರ್ವ ಅಂದವ. ಒಂದ್ ನುಡುಕ್ಲೇನ, ಇಂದ್ರ ನುಡುಕ್ಲೇನ. ಓಹೋ, ಇಂದ್ರ ಮಸ್ಟ್ ಬಿ ಎ ಮಾಡೆಲ್ ಫಾರ್ ಹ್ಯುಮಿಲಿಟಿ. ಅವಾಗ ಅಪಮಾನ ಮಾಡಕ್ಕೆ ಯೋಗ್ಯ ಅದಾನ. ಇಂದ್ರನಿಗೆ ಅಪಮಾನ ಮಾಡಿಸ್ಕೊಳಕ ಯೋಗ್ಯ ಅದಾನವ. ಲೀಡರ್ ಕ್ಯಾನ್ ನೆವರ್ ಆಫರ್ಡ್ ಟು ಹ್ಯಾವ್ ಪ್ರೈಡ್. ಯಾವುದೇ ಸಮಾಜದ ವ್ಯಕ್ತಿಗಳ ಲೀಡರ್ ಅದಾರಲ್ಲ, ಅವ್ರಿಗೆ ಯಾವುದೇ ಗರ್ವ ಇರಬಾರ್ದು ಅಂತ ಹೇಳ್ತಾರೆ ಜನರಲ್. ಇನ್ಫ್ಯಾಕ್ಟ್ ದ ಮೋರ್ ಪವರ್ ಐ ಹ್ಯಾವ್, ದ ಮೋರ್ ಹಂಬಲ್ ಐ ಶುಡ್ ಬಿ. ಏನಂತಾರೆ ಇಲ್ಲಿ, ನನಗೆ ಎಷ್ಟೆಷ್ಟು ಅಧಿಕಾರ ಹೆಚ್ಚಿಗೆ ಅದ ಅಷ್ಟಷ್ಟು ವಿನಯ ಭಾವನೆ ನನಗೆ ಬರಬೇಕು ಹೊರತು ಗರ್ವ ಬರಬಾರದು ಅಂತ. ಇಂದ್ರ ಡಿಡ್ ನಾಟ್ ಹ್ಯಾವ್ ದಟ್, ದೇರ್ಫೋರ್ ಈಶ್ವರ ಟೀಚಸ್ ಎ ಗ್ರೇಟರ್ ಲೆಸನ್. ಅವಂಗ ಅಲ್ಲಿ ಇದ್ದಿದ್ದಿಲ್ಲ, ವಿನಯ ಭಾವ ಇದ್ದಿದ್ದಿಲ್ಲ ಅವಂಗೂ ಇಂದ್ರನಿಗೆ. ಅವಂಗೂ ಗರ್ವಷ್ಟದಲ್ಲಿ ಮಹಾ ಗರ್ವಿಷ್ಠ ಇದ್ದ. ಅದಕ್ಕೆ ಇವನಿಗೆ ಪಾಠ ಕಲಿಸ್ಬೇಕು ಅಂತ ತಿಳ್ಕೊಂಡು ಇವ ಏನ್ ಮಾಡ್ತಾನ ಭಗವಂತ, ಯಕ್ಷ ರೂಪದಲ್ಲಿ ಭಗವಂತ. when others came, at least ಈಶ್ವರ gave ದರ್ಶನ ಟು ಕ್ಲೋಸರ್ ಕ್ವಾರ್ಟರ್ಸ್. ವಾಯು ದೇವತಾಗ್ಲಿ ಅಗ್ನಿ ದೇವತೆಗಳು ಬಂದಾಗ ಅವ್ರಿಗೆ ಇಬ್ಬರಿಗೂ ಸಮೀಪದಿಂದ ದರ್ಶನ ಕೊಟ್ಟಿದ್ದ. ಯಾರು? ಯಕ್ಷ. ಇವಾಗ ದರ್ಶನ ಕೊಡಬಾರ್ದು, ಅಷ್ಟು ಹೋಗ್ತದ ಅಂತ ತಿಳ್ಕೊಂಡು ಅವ ಗಪ್ಪನ ಮಾಯ ಆಗಿಬಿಟ್ಟನು. and had some small conversation, but when Indra came, Ishvara of the Yaksha disappeared. You are not worthy even talking to me. Indra, ನೀನು ಕೂಡ ಮಾತಾಡುವಷ್ಟು ಸಾಮರ್ಥ್ಯ ಇಲ್ಲ. ನಿನ್ನ ದೇವತೆಗಳಿಗೆ ನನ್ನ ಮುಂದೆ ನಿಂತ್ಕೊಂಡು ಮಾತಾಡುವಷ್ಟು ಸಾಮರ್ಥ್ಯ ಇತ್ತು. ನಿನ್ನಲ್ಲಿ ಗರ್ವ ಬಹಳದ, ಆದ್ದರಿಂದ ನಿಂತ್ಕೊಂಡು ನಾನು ಮಾತಾಡುವುದಿಲ್ಲ, ನಾನು ಗಾಯಬ ಆಗಿಬಿಡ್ತೀನಿ ಅಂತ ಮಾಯ ಆಗಿಬಿಟ್ಟ. ಬಿಕಾಸ್ ಯು ಹ್ಯಾವ್ ಗಾಟ್ ಸೋ ಮಚ್ ಅರೋಗನ್ಸ್. ನಿನ್ನಲ್ಲಿ ಅಹಂಕಾರ ಬಾರದ. Indra, the subject you have to supply. Indra approached the Yaksha and what happened? Tasmat Pradeshat. From that place, Yaksha disappeared. Tirodhade. Tiro means prefix. Tha means fourth. Da is the verb. Atmanepadi lit shabda prathama vibhakti ekvachana. Dade, dadade, datire iti ರೂಪಾಣಿ. ಇದೆಲ್ಲ ಗ್ರಾಮದ ಭಾಗ ಅದ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ತಾಳ. ಅವ ಮಾಯ ಆಗ್ಬಿಟ್ಟ. ಇವನ್ನ ದರ್ಶನ ಕೊಡುವಷ್ಟು ಯೋಗ್ಯತೆ ಇಲ್ಲ, ಅಹಂಕಾರ ನೋಡ್ರಿ ಬಹಳ ಐತಿ, ಗರ್ವಿಷ್ಠದ ನೀವು ಇಂದ್ರ. ಅದಕ್ಕೆ ಮಾಯ ಆಗ್ಬಿಟ್ಟ. ಯಾರು? ಇಂದ್ರ. ಇವನ್ ಇಂದ್ರ ಹ್ಯಾಡ್ ಅ ಗ್ರೇಟರ್ ಪ್ರೈಡ್, he had sufficient ಸತ್ವಗುಣ ಟು ಕಂಟಿನ್ಯೂ ಟು ಸ್ಟೇ ದೇರ್. ಇನ್ನೊಂದು ಏನ್ ಅವನಲ್ಲಿ ಕೆಟ್ಟ ಗುಣ ಏನಿತ್ತು ಅಂದ್ರೆ, ದೇವತೆಗಳಿಗಿಂತ ಅಹಂಕಾರ ಹೆಚ್ಚಿಗೆ ಇತ್ತಂದ್ರೂ ಕೂಡ ಅವನಲ್ಲಿ ಸತ್ವಗುಣ ಪ್ರಧಾನ ಇದ್ದಾವ. ಸತ್ವಗುಣ ಪ್ರಧಾನ ಇರೋದ್ರಿಂದ ಅವ ನಿಂತ್ಕೊಂಡ ಹೋಗಿ. ಬಿಕಾಸ್ ಈ ನೀವು ಗೋಯಿಂಗ್ ಬ್ಯಾಕ್ ಟು ದಿ ಕ್ಯಾಂಪ್ ಈಸ್ ಯೂಸ್ಲೆಸ್. ಈ ಮಾಯ ಆದ ಹೋಗಿ ಅವ್ರ ಮುಂದೆ ದೇವತೆಗಳನ್ನು ಹೇಳುವುದು ಏನಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟಾವ. ಆಫ್ಟರ್ ಆಲ್ ವಿ ಹ್ಯಾವ್ ಎಕ್ಸಾಸ್ಟೆಡ್ ಆಲ್ ಅವರ್ ರಿಸೋರ್ಸಸ್. ಮತ್ತ ಯಕ್ಷಣನ ತಿಳ್ಕೊಂಡ್ ಬರ್ಲಿಕ್ಕೆ ಎಲ್ಲ ಸಂಪನ್ಮೂಲಗಳು ಏನಂದ್ರೆ ಎಲ್ಲ ಬೆಳೆಸ್ಕೊಂಡ್ಬಿಟ್ಟೇವಿ. ಕೊನೆಯ ಸಂಪನ್ಮೂಲ ನನಗೆ ಭೇಟಿನ ಆಗ್ಲಿಲ್ಲ. ದಟ್ ಮೀನ್ಸ್ ದಿಸ್ ನಾಲೆಜ್ ಆಫ್ ಯಕ್ಷ ಅವ್ರ ಈಶ್ವರ ಡಸಂಟ್ ಕಮ್ ಅಂಡರ್ ಪುರುಷ ವಿಷಯ. ಅರ್ಥ ಏನು ಅಂದ್ರೆ, ಈ ಬ್ರಹ್ಮ ವಿದ್ಯೆ ಇದು
ಪುರುಷ ಪ್ರಮಾಣದಿಂದ ಬರುವಂತದ್ದಲ್ಲ, ಬುದ್ಧಿಯಿಂದ ಬರುವಂತದ್ದಲ್ಲ ಅಂತ ಅರ್ಥ. ಅಪೌರುಷೇಯ ಐತಿ ಅಂತ, ಇದು ಭಗವಂತನಿಂದ ಬರ್ಬೇಕು ನಾವು. ಅಪೌರುಷೇಯ ಬುದ್ಧಿಮತ್ತೆಯಿಂದ ಸಿಕ್ಕಂತ ವಿದ್ಯೆ ಅಲ್ಲ ಆತ್ಮೀಯರೇ. ಬುದ್ಧಿಗಿಂತೂ ಆಚೆ ಇರುವಂತ ಪರಮಾತ್ಮನಿಂದ ಡೈರೆಕ್ಟ್ ಬಂದಿದ್ದ ವಿದ್ಯೆ ಇದು ಅಪೌರುಷೇಯ. When we extract all our resources of knowledge to know God, what should be our thinking? There are two types of approaches. ನಮ್ಮಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು, ನಾವು ಪರಮಾತ್ಮನ ತಿಳ್ಕೋಬೇಕು ಅಂದ್ರೆ ನಮ್ಮಲ್ಲಿ ಎರಡು ದಾರಿ ಅದಾವ. ಯಾವ್ಯಾವ ಎರಡು ದಾರಿವು? ಇಫ್ ಯು ಸೇ ಐ ಆಮ್ ಸೈಂಟಿಸ್ಟ್ ಅಂಡ್ ವಿ ಹ್ಯಾವ್ ಯೂಸ್ಡ್ ಆಲ್ ಅವರ್ ಇನ್ಸ್ಟ್ರೂಮೆಂಟ್ಸ್ ಟು ನೋ ಗಾಡ್. ನೋಡ್ರಿ, ನಾನು ವಿಜ್ಞಾನಿ ಇದೀನಿ, ನಾ ಎಲ್ಲ ಸಂಶೋಧನೆ ಮಾಡುವಂತ ಸಾಮರ್ಥ್ಯ ಉಳ್ಳವದೀನಿ, ಇವತ್ತಿನ ನಾಳೆ ನಾನು ಭಗವಂತನನ್ನು ಕೂಡ ಕಂಡು ಹಿಡಿತೀನಿ ಅಂತ ಒಬ್ಬವ. And since all our instruments have failed to locate God, if you therefore conclude there is no God, that is called intellectual arrogance. ಯಾವ ಪ್ರಮಾಣದಿಂದ ಭಗವಂತ ಗೊತ್ತಾಗುದಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಆಗಿಲ್ಲ ಅವ ಅಸ್ಪರ್ಶ, ಅರೂಪ, ಅಗಂಧ ಅದಾನ. ಆದ್ರಿಂದ ಈ 5 ಜ್ಞಾನಿಗಳಿಗೆ ಅವ ನಿಲ್ಕುದಿಲ್ಲ. ಆದ್ರಿಂದ ನಿಲ್ಕಲಿಲ್ಲ ಅಂತ ಹೇಳು, ಇಲ್ಲ ಅಂತ ಹೇಳಕ್ ಹೋಗ್ಬೇಡ. ಏ ವಿಜ್ಞಾನಿಯೇ ಅಂತಾರ. ನಿನಗಿದ್ದಂತ ಪ್ರಮಾಣದಾಗ ನಿಲುಕಿಲ್ಲ ಅಂತ ಹೇಳೋ, ಇಲ್ಲ ಅಂತ ಹೇಳಕ್ ಹೋಗ್ಬೇಡ, ವಿಚಾರ ಮಾಡು. ದಟ್ ಇಸ್ ಕಾಲ್ಡ್ ಇಂಟೆಲೆಕ್ಚುಯಲ್ ಅರೋಗನ್ಸ್. ಇದಕ್ಕೇನು ಇಲ್ಲ ಅಂತ ಹೇಳಗತ್ತಿಯಲ್ಲ, ವಿಜ್ಞಾನವಾದದಿಂದ ಹೇಳಗತ್ತಿಯಲ್ಲ, ಪೌರುಷೇಯ ಪ್ರಮಾಣದಿಂದ ಏನು ಹೇಳಗತ್ತಿಯಲ್ಲ, ಬುದ್ಧಿ ಪ್ರಮಾಣದಿಂದ ಏನು ಹೇಳಗತ್ತಿಯಲ್ಲ, ಇದಕ್ಕೇನಂತಾರ? ವೈಜ್ಞಾನಿಕ ಶಿಟ್ಟು, ಗರ್ವ ಅಂತಾರೆ. ದೆನ್ ವಾಟ್ ಇಸ್ ದ ಹ್ಯುಮಿಲಿಟಿ? ಹ್ಯುಮಿಲಿಟಿ ಈಸ್ if our instruments cannot recognize God, you conclude there may be some other instrument which is outside our purview. In Sanskrit we call it ಅಪೌರುಷೇಯ ಪ್ರಮಾಣ. ಆ ಪರಮಾತ್ಮನನ್ನ ತಿಳಿಬೇಕು ಅಂದ್ರೆ ಅದಕ್ಕೊಂದು ಪ್ರಮಾಣ ಬೇರೆ ಬೇಕು. ಈ 5 ಪ್ರಮಾಣಗಳಿಂದ ಆಗುವುದಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದಿಂದ ಆಗುವುದಿಲ್ಲ. ಅದಕ್ಕೆ 6ನೇ ಪ್ರಮಾಣ ಬೇಕು, ಅದು ವೇದ ಪ್ರಮಾಣ. ಅದು ನಮ್ಮ 5 ಇಂದ್ರಿಯದಂತೆ ಒಂದು ಇಂದ್ರಿಯ ಅಂತ ಸ್ಥಾನವನ್ನು ಕೊಡಬೇಕು ಆತ್ಮೀಯರೇ. ನಮ್ಮನ್ನು ಹೇಳೇನಿ, ಎಲ್ಲವೂ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮುಖದಾಗ ಅದಾವ. ಅಲ್ಲಿ ಮುಖದಾಗ ಕಣ್ಣಿನ ಬಾಜು ಇನ್ನೊಂದು ಇಂದ್ರಿಯ ಹಚ್ಕೊಂಡ್ಬಿಡ್ರಿ, ಅದು ಗುರು ಕೊಟ್ಟಾರ ಅಂತ ತಿಳ್ಕೊಳ್ಳಿ. ಅದು ಯಾವ ಇಂದ್ರಿಯ? ಅದು ವೇದ ಪ್ರಮಾಣ. ವೇದವೇ ಇನ್ನೊಂದು ಕಣ್ಣು ಒಂದು. ಆ ಕಣ್ಣಿನ ಮೂಲಕ ನೋಡಿದಾಗ ಭಗವಂತ ತತ್ವ ಗೊತ್ತಾಗ್ತದೆ. So Shankaracharya, who gives an introduction to Veda, a Vedic commentary, defines Veda is a beautiful sloka. And ಶಂಕರಾಚಾರ್ಯರು ವೇದಕ್ಕ ಒಂದು ಪರಿಚಯ ಮಾಡ್ಬೇಕಾದಾಗ ಆ ವೇದಿಕ್ ಕಾಮೆಂಟ್ರಿ ಒಳಗ ಬ್ಯೂಟಿಫುಲ್ ಒಂದು ಶ್ಲೋಕ ಹೇಳ್ತಾರ. ಏನು ಅದರ ಬಗ್ಗೆ? ವೇದದ ಬಗ್ಗೆ. ದಿಸ್ ಡೆಫಿನೇಷನ್ ಈಸ್ ಗಿವನ್ ಬೈ ಶಾಣಾಚಾರ್ಯ ಆಲ್ಸೋ ಇನ್ ದ ವೇದ ಭಾಷ್ಯಂ ಇಸ್ ದ ಫೇಮಸ್. ಹಿ ಹ್ಯಾಸ್ ಗಿವನ್ ಎ ಡೆಫಿನೇಷನ್ ಇನ್ ದ ಫಾರ್ಮ್ ಆಫ್ ದ ವರ್ಸ್. ಒಂದು ಶ್ಲೋಕದಾಗ ಕೊಟ್ಟಾರ. ಸಾಯಣಾಚಾರ್ಯ ಅಂತ ಬರೆದ, ಅವರು ಕೂಡ ಆ ಶ್ಲೋಕವನ್ನ ಕೊಟ್ಟಾರಂತ. ಅದು ಏನ್ ಶ್ಲೋಕ ಹೇಳ್ತಾರ ನೋಡ್ರಿ. ಇಲ್ಲಿ ಪ್ರತ್ಯಕ್ಷ ಅನುಮಿತ್ಯಾವಾ ಯತ್ತು ಪಾಯೋ ನ ಬುದ್ಧತೆ ಏನಂ ವಿಂದತಿ ವೇದಾನಾಂ ತಸ್ಮಾತ್ ವೇದಸ್ಯ ವೇದತ. ಏನ್ ಹಿಂಗಂದ್ರೆ ವೇದ ಅಂದ್ರೆ ಏನು ಅಂತ ಹೇಳ್ದಂಗ. ವೇದ ಅಂದ್ರೆ ಏನಂದ್ರೆ that which gives knowledge of such a subject matter which is not available for any other means of knowledge. ಏನ್ ಹಿಂಗಂದ್ರೆ ಇದು ಇಂಥ ಒಂದು ಪ್ರಮಾಣ ಐತಲ್ಲ, ಇದು ಇದರ ವಿಷಯ ಏನದ, ಈ ವೇದದ ವಿಷಯ ಏನದ, ಅದು ಯಾವ ಪ್ರಮಾಣಕ್ಕೂ ಗೋಚರ ಆಗದೆ ಇರುವಂತಹ ಬ್ರಹ್ಮತತ್ವವನ್ನು ತಿಳಿಸಿಕೊಡುವಂತಹ ಸಾಮರ್ಥ್ಯಗಳದ್ದು ಈ ವೇದ ಪ್ರಮಾಣ. There are so many things in creation which are beyond the instruments of knowledge of our disposal. ಜಗತ್ತ ಈ ಸೃಷ್ಟಿ ಒಳಗ ಈ 5 ಜ್ಞಾನಿಗಳಿಗೆ ತಿಳಿದು ಬರಲಾರ್ದಂತ ವಿಷಯಗಳು ಹಲವಾರು ಅದಾವ ಈ ಪ್ರಕೃತಿಯ ಮಳೆಯಲ್ಲಿ. And when you want to know such things, be humble enough to take use of that instrument. ಅವುಗಳನ್ನ ತಿಳ್ಕೋಬೇಕು ಅಂದ್ರೆ ಮೊದಲು ಏನಾಗಬೇಕು? ನಮ್ಮಲ್ಲಿ ವಿನಯ ಭಾವನೆ, ನಮ್ರತಾ ಬೇಕು, ಗರ್ವ ಇರಬಾರ್ದು. ನೀರು ಮ್ಯಾಗಿಂದ ತಳಗರಿದ್ರೆ ತಳಗಿಂದ ಮ್ಯಾಗ ಹರಿತೈತ್ರಿ. ಇಲ್ರಿ, ಮ್ಯಾಗಿಂದ ತಳಗರಿತದ. ಮತ್ ಗರ್ವ ಇದ್ದಲ್ಲೇ ಹೋಗ್ತದೆ ನೀರು, ವಿದ್ಯೆ ಹೋಗ್ತದೇನೋ, ವಿದ್ಯೆ ಹರಿಯೋದಿಲ್ಲ. ಯಾವ ಮಕ್ಕಳಿಗೆ ಗರ್ವ ಇರ್ತದ ಅವ್ರಿಗೆ ವಿದ್ಯೆ ಹತ್ತುದಿಲ್ಲ. ತಿಳ್ಕೊಳ್ರಿ, ಮಕ್ಕಳನ್ನ ಗರ್ವಿಷ್ಠರನ್ನಾಗಿ ಮಾಡಬೇಡ್ರಿ.
ಅವ್ರನ್ನ ವಿನಯದವರು ನಮ್ರತೆಯಿಂದ ಇದ್ರೆ ಅವ್ರ ವಿದ್ಯಾ ಅವರಲ್ಲಿ ಹರಿದು ಬರ್ತದ. ನೀರು ತೆಗ್ಗಿಗೆ ಹೋಗ್ತದ, ಉಬ್ಬಕ್ ಹೋಗುದಿಲ್ಲ, ದಿಬ್ಬಕ್ ಹೋಗುದಿಲ್ಲ. ವಿದ್ಯಾಕ ನೀರಿಗೆ ಹೋಲಿಕೆ ಮಾಡಿ ಹೇಳಾಕತ್ತಾರ, ತಿಳ್ಕೊಡ್ರಿ. ಆಮೇಲೆ ಅಹಂಕಾರ ಐತಿ, ವಿದ್ಯೆ ಹತ್ತುದಿಲ್ಲ. ಇದ್ರಾಗ ಇದ್ದವ್ರು ತಿಳ್ಕೊಳ್ರಿ, ಈ ವೇದಾಂತ ವಿದ್ಯೆ ಅಹಂಕಾರ ಅಲ್ಲ, ಅಂತಾವಲ್ಲ ಇಂತಾವ ಅನ್ನೋದು ಇತ್ತಂದ್ರೆ ನಿಮ್ಗ ತಿಳಿದಂಗ ಆಗಿರ್ತೈತಿ, ತಿಳಿದಿರುದಿಲ್ಲ. ತಿಳಿದಂಗ ಆಗಿರ್ತೈತಿ, ತಿಳಿದಿರುದಿಲ್ಲ. ಅಹಂಕಾರ ಹೆಂಗ ಕಮ್ಮಿ ಹಾಕೋತ ಹೋಗ್ತದೆ, ಹಂಗ ತಿಳ್ಕೊಂತ ಹೋಗ್ತದೆ. ಆದ್ರಿಂದ ಜ್ಞಾನ ಆಗೋದು ಬಳತ್ತಿಲ್ಲ, ನಮ್ಗ ಅಧಿಕಾರಿ ಆಗೋದು ಬಳಸ್ತದ, ಟೈಮ್ ಸಿಗ್ತದ ಅಂತ ಹೇಳ್ತಾರ. Be humble to make use of that instrument, such as you use a microscope when you want to study microbes. Because of regular eye, you cannot do that. Microscope ಅಂತ ಇರ್ತದದ್ದು, ಏನಂತಾರ ಅದಕ್ಕ? ಮೈಕ್ರೋಸ್ಕೋಪಿಗೆ ಕನ್ನಡ ಏನಂತಾರ? ಸೂಕ್ಷ್ಮ ದರ್ಶಕ. ಸೂಕ್ಷ್ಮ ದರ್ಶಕ ಯಂತ್ರದಿಂದ ರಕ್ತದಾಗಿದ್ದ ಕಣಗಳನ್ನ ಪರೀಕ್ಷೆ ಮಾಡಿ ಹೇಳ್ತಾರ ನೋಡ್ರಿ. ಅಂತವನ್ನ ಉಪಯೋಗ ಮಾಡ್ತೇವಿಲ್ಲ. ಕಣ್ಣಿಗೆ ಕಾಣ್ತೈತೆ ಅನ್ನೋದು, ಕಣ್ಣಿಗೆ ಕಾಣಂಗಿಲ್ಲ ಇಲ್ಲ, ನಾವು ಒಳಗ ಅದಾವು, ಕಣ್ಣಿಗೆ ಕಾಣಂಗಿಲ್ಲ, ಸೂಕ್ಷ್ಮದಾವ ಅಂತ. ನಿಮ್ ರಕ್ತದಾಗ ಇದು ಕಮ್ಮಿ ಆಗೈತಿ, ನಿಮ್ ರಕ್ತದಾಗ ಕ್ಯಾಲ್ಸಿಯಂ ಕಮ್ಮಿ ಆಗೈತಿ, ಏನೋ ಹೇಳ್ತಾರ ನೋಡ್ರಿ. ಮತ್ತ ಅವ್ ಅದಾವ ಅಂತ ಹೇಳ್ತಾರ, ಇಲ್ಲ ಅಂತ ಹೇಳ್ತಾರ. ಕಣ್ಣಿಗೆ ಕಾಣ್ತಾವ, ನಾವು ಇಲ್ಲ. ಮೈಕ್ರೋಸ್ಕೋಪ್ ನೋಡಿದಾಗ ಕಾಣ್ತಾವೆ, ಲ್ಯಾಬ್ ಟೆಕ್ನಿಷಿಯನ್ ನೋಡಿದ್ರೆ ಕಾಣ್ತಾವೆ. ಆದ್ರಿಂದ ಏನೇನ್ ನೋಡ್ಬೇಕಾದ್ರೆ ಯಾವ್ಯಾವ ಪ್ರಮಾಣ ಬಳಸ್ಬೇಕು, ಆ ಪ್ರಮಾಣ ಉಪಯೋಗ ಮಾಡಿ ಬಳಸ್ರಿಪ್ಪ. ನಾ ಎಲ್ಲದಕ್ಕೂ ಕಣ್ಣ ಉಪಯೋಗ ಮಾಡ್ತೀನಿ ನೋಡಾಕಂದ್ರೆ ಹೆಂಗ ತಪ್ಪಾಗ್ತದೆ. ಟೆಲಿಸ್ಕೋಪ್, ಹಬ್ಬಲ್ ಟೆಲಿಸ್ಕೋಪ್ ಟು ಸ್ಟಡಿ ಗ್ಯಾಲಕ್ಸೀಸ್ ಬಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅವೇ. ಆಕಾಶ ಕಾಯಗಳನ್ನ ನಾವು ಏನ್ ಮಾಡ್ತಾರ ನೋಡ್ತಾರ, ಎಲ್ಲಿ ಲ್ಯಾಬೊರೇಟರಿ ಒಳಗ. ದೂರದರ್ಶಕ ಯಂತ್ರ ಅಂತ ಅವನು ಎಲ್ಲಾ ವಿಚಾರ ಮಾಡಿ ಕಂಡು ಹಿಡ್ದಾರ. ಕಣ್ಣಿಗೆ ಕಾಣ್ತಿರೋದಿಲ್ಲ, ಅವ್ನು ಫೋಕಸ್ ಮಾಡಿ ನೋಡಿದ್ರೆ ಅಲ್ಲಿ ಆಕಾಶ ಕಾಯಿಗಳು ಕಾಣ್ತಾವ. ಆಕಾಶದಾಗ ಅನೇಕ ಕಾಯಿಗಳದಾವ್, ಶರೀರಗಳದಾವ್. ಆ ಶರೀರ ಅಂದ್ರೆ ಏನು? ಇವು ಟೆರೆಸ್ಟ್ರಿಯಲ್ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು, ಇವನ್ನ ನೋಡ್ತಾರೆ. ಎದರಿಂದ ನೋಡ್ತಾರೆ? ಟೆಲಿಸ್ಕೋಪ್, ದೂರದರ್ಶಕ ಯಂತ್ರದಿಂದ ನೋಡ್ತಾರೆ. ಕಣ್ಣಿಗೆ ಕಾಣ್ತಾವನ್ನ ಪರಿಗಣಿಗೆ ಕಾಣುದಿಲ್ಲ. ಕಾಣುದಿಲ್ಲ ಇಲ್ಲೇನು ಇಲ್ಲ, ಅದಾವು. So when it comes to Apaurushaya Vishaya regarding Ishvara, God, Punyam, Papam, Paraloka, Atma, all these come under what? Punya, Papam, Ishvara, Puraloka, Punarjanma, ultimately Atma. I can never observe the Atma. ನೋಡ್ರಿ, ಎಂತ ವಿಜ್ಞಾನಿಗಳ ಕಂಡಿಡಿದ ವಿಷಯಗಳ ಬಗ್ಗೆ ಅನ್ವೇಷಣೆ ಮಾಡ್ಬೋದು. ವಿಷಯ ಬಗ್ಗೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಇನ್ನ 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಅಲ್ಲ, ಇನ್ನ ಅವ್ರು ಬಿಟ್ಬಿಟ್ಟು ಬೇಕಾದಷ್ಟೆಲ್ಲ ಬರ್ದವರು. ಆ ವಿಜ್ಞಾನಿಗಳಿಗೆ ಗೊತ್ತಾಗುವಂತ ವಿಷಯನ ಅಲ್ಲಿದು. ಯಾಕ? ಅರಿಯುವವನನ್ನ ಅರಿಯುವುದು, ಜ್ಞಾತೃವಿನ ಅರಿಯುವುದ ಇಲ್ಲಿ. ವಿಷಯವನ್ನ ತಿಳಿಯುವುದಲ್ಲ, ವಿಷಯನ್ನ ತಿಳಿಯುವುದ, ದೃಶ್ಯವನ್ನ ತಿಳಿಯುವುದಲ್ಲ, ದೃಕ್ಕನ್ನ ತಿಳಿಯುವುದ ಇದು. ಅದಕ್ಕ ಏನ್ ಬೇಕು ಇದು ತಿಳ್ಕೊಳಕ? ವೇದ ಪ್ರಮಾಣನೇ ಬೇಕು, ಬೇರೆ ಪ್ರಮಾಣ ನಡೆಯುವುದಿಲ್ಲ. I can never observe the Atma. Why? Because the observer can never be observed. ಆತ್ಮ ಏನದನ? ಅವ ದೃಕ್ ಅದ. ದೃಕ್ಕನ್ನ ನೋಡೋದಕ್ಕೆ ಹೆಂಗ್ ಸಾಧ್ಯ ಆಗ್ತದ? ದೃಕ್ಕಿಗೆ ದೃಕ್ಕನ್ನು ನೋಡೋದು ಹೆಂಗ್ ಸಾಧ್ಯ ಆಗ್ತದ? ಆಗುದಿಲ್ಲ. ದೃಕ್ಕನ ದೃಕ್ಕವಾಗಿ ನೋಡ್ಬೇಕಂದ್ರೆ ನೀವು ವಿಷಯ ಆಗದ್ರೆ ವಿಷಯಿಯಾಗಿಯೇ ನೋಡ್ಬೇಕು. ಮಾತು ಬರ್ಕೊಂಡಿರ್ಬೇಕ. ದೃಕ್ಕನ್ನ ದೃಕ್ಕಾಗಿ ನೀವು ನೋಡ್ಬೇಕಂದ್ರೆ ನೀವ್ ಏನಾಗ್ಬೇಕು? ದೃಕ್ಕ ಆಗ್ಬೇಕು. ಅದು ಎಂದೂ ದೃಶ್ಯ ಆಗುದಿಲ್ಲ, ನಿಮಗೆ ಎಂದೂ ದೃಶ್ಯ ಆಗುದಿಲ್ಲ. ಈ ಮಾತು ಯಾವಾಗ ಅರ್ಥ ಆಗ್ತದ? ಈ ಮಾತು ಯಾವಾಗ ಅರ್ಥ ಆಗ್ತದೆ? The observer can never be observed. How to address wife? Same way or kena vijaniyat. ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರದ ಯಾಜ್ಞವಲ್ಕ್ಯ ಹೇಳಿಷ್ಟು ಮೈತ್ರಿ ಎಲ್ಲವನ್ನ ಅರಿಯುವವರು ಯಾರು? ಯಾರು ಇಲ್ಲ. ಅವನ್ನೇ ನಾನಂತ ತಿಳ್ಕೋಬೇಕ ಹೊರತು ಅವನನ್ನ ಆ ರೀತಿನ ಯಾವನು ಸಾಧ್ಯ ಇಲ್ಲ. ನಾವ್ ಇಲ್ಲ ಅಂತಲ್ಲ, ಅವನ ಅರಿಯುವವರು ಯಾರು? ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. How to gain that Apaurushaya Vishaya knowledge? The self is always Apaurushaya Vishaya. Consciousness can never be observed by any other means. ಅರಿವು ನಿಮಗೆ ಎಂದು ವಿಷಯ ಆಗುವುದಿಲ್ಲ. Therefore, if you want to know the nature of consciousness, you have to go to Veda Pramana.
ಆದ್ರಿಂದ ನೀವು ಅದನ್ನ ಆತ್ಮನನ್ನ ದೃಕ್ ಸ್ವರೂಪವಾದ ಆತ್ಮನನ್ನು ತಿಳಿಬೇಕಂದ್ರೆ ನೀವು ದೃಕ್ ಆಗ್ಬೇಕು. ಅದನ್ನ ತಿಳಿಯುವಂತ ಕಲೆ ಎಲ್ಲ ಐತಿ ಅಂದ್ರೆ ಅದು ವೇದ ಪ್ರಮಾಣದಿಂದ ಅದು ಕಲಿಸಿಕೊಡ್ತದೆ. ಆಲ್ ದೀಸ್ ಆರ್ ಥಿಂಕಿಂಗ್ ಆಫ್ ಇಂದ್ರ. ಇವೆಲ್ಲ ಏನ್ ಹೇಳಿದ್ವಿ ಜೊತೆನ ಇಂದ್ರ ವಿಚಾರ ಮಾಡಾಕತ್ತಾನ. ಯಾಕ? ಅವನು ಸಾತ್ವಿಕ ಅಂತ ಕಡೆ ಬಂದ್ರಿಂದ ಇವನು ವಿಚಾರ ಮಾಡಾಕತ್ತಾನ. ಹೌ ಡು ಯು ನೋ? ನಿಮ್ ಯಾಕೆ ತಿಳಿತೀರಿ ಗುರುಗಳ ಅಂತ ಕೇಳ್ತೀರೇನು ಅಂತ ಕೇಳ್ತಾರ ಅಪ್ಪವ್ರು. ಐ ನೋ, ಇಫ್ ಯು ಹ್ಯಾವ್ ಎನಿ ಡೌಟ್ ಕಾಂಟ್ಯಾಕ್ಟ್ ಹಿಮ್ ಅಂಡ್ ಆಸ್ಕ್. ನನಗೆ ಗೊತ್ತೈತಿ, ನಿಮ್ಗೆ ಸಂಶಯ ಇತ್ತಂದ್ರೆ ನೀವು ಇಂದ್ರಿಗೆ ಭೇಟಿಯಾಗಿ ಬಂದ ನನಗೆ ಹೇಳ್ರಿ. ಯಾವ ಇಂದ್ರ? ಮನಸಪ್ಪ. The moment he become humble and pray to Bhagavan, I need a pramana to know yaksha. Once surrender, Shraddha, Bhakti, Dhyana, Yogyata, Avihi, in which Upanishad, Kaivalya Upanishad, once Amanitvam, Bhakti is Amanitvam, Shraddha and Bhakti come, Bhagavan brings Veda Pramana. ಯಾವಾಗ ಅವ ಪ್ರಾರ್ಥನೆ ಮಾಡಿದ ನನಗ ನೀನು ಪ್ರಮಾಣವನ್ನು ಕೊಡು ಅಂತ ಕೇಳಿದ, ಅವಾಗ ನಮ್ರತೆ ಬಂತು. ಅವ್ನು ಇಷ್ಟು ವಿಚಾರ ಮಾಡ್ತೇನೆ, ನಮ್ರತೆ ಬಂತು. ದಯಾಮಯನಾದ ವಿನಯಶೀಲನಾದ ಯಾರು? ಇಂದ್ರ. ಆ ವಿನಯಶೀಲ ಆಗುತ್ತೇನೆ ಶ್ರದ್ಧಾ, ಭಕ್ತಿ, ಧ್ಯಾನ, ಯೋಗ ಎಲ್ಲವೂ ಅವನಲ್ಲಿ ಪ್ರಾಪ್ತಿ ಆಯ್ತು. ಆಮೇಲೆ ಅಮಾನಿತ್ವಾದಿ ಭಕ್ತಿ ಬಂತು, ಶ್ರದ್ಧೆ ಬಂತು, ಭಕ್ತಿ ಎಲ್ಲ ಬಂದ್ವಾಗ ಭಗವಾನ್ ಏನ್ ಮಾಡಿದ? ಆ ವೇದಾಂತ ಪ್ರಮಾಣವನ್ನು ಕೊಡ್ತಾನ ಅವನ ಕೈ. That is conveyed through the story. Yaksha disappeared, Prameyam disappeared, Pramanam disappeared. That is going to come. Fantastic portion. We will read next class. ಅಂತಾರೆ ಭಗವಾನ್ ವೇದ ಪ್ರಮಾಣ ಕೊಡ್ತಾನೆ. ಅದನ್ನ ಈ ಕಥೆಯ ಮೂಲಕ ಇಲ್ಲಿ ಹೇಳಾಕತ್ತಾರ. ಯಕ್ಷ ಅಲ್ಲೇ ಮಾಯಾದ, ಪ್ರಮೇಯಂ ಮಾಯಾತು, ಪ್ರಮಾಣನು ಮಾಯಾತು. ಅದು ಬಹಳ ಒಂದು ವಿಚಿತ್ರವಾದ ಮತ್ತು ಫಂಟಾಸ್ಟಿಕ್. ಅಂದ್ರೆ ಅಗದಿ ಚೆನ್ನಾದ ವೇದಾಂತಿ ಅಭ್ಯಾಸ ಮಾಡುವಂತವ್ರಿಗೆ ಒಳ್ಳೆ ಚೆನ್ನಾಗಿರುವಂತ ವಿಷಯದ. ಆ ವಿಷಯವನ್ನ ಮತ್ತೆ ನಾಳಿನ ಕ್ಲಾಸ್ ನಲ್ಲಿ ಕೊಡೋಣ ಹೇಳಿ ಅಪ್ಪವ್ರ 11ನೇ ಮಂತ್ರ ಮುಗಿಸ್ಯಾರ. ನಾಳೆ ದಿವಸ 12ನೇ ಮಂತ್ರ.